ಸಂದರ್ಭ ಕನಕ ಜಾನಕಿ. ಇದಕ್ಕೆ ಕನ್ನಡದ ಲಕ್ಷ್ಮೀಶನ ಲವಕುಶರ ಕಾಳಗದ ಸಂದರ್ಭವನ್ನು ಕೂಡ ತೆಗೆದುಕೊಂಡು ಅದಕ್ಕೆ ವಾಲ್ಮೀಕಿಯ ರಾಮಾಯಣದ ಸಂದರ್ಭಗಳನ್ನು ಜೋಡಿಸಿಕೊಂಡಿದ್ದೇನೆ. ಆರಂಭವಾಗುವುದು ಜಾನಕಿ ವಾಲ್ಮೀಕಿ ಆಶ್ರಮದಲ್ಲಿದ್ದಾಳೆ. ಲವಕುಶರು ಹೊರಗಡೆ ಸಮಿಧೆಯನ್ನು ತರುವುದಕ್ಕೆ ಹೋಗಿದ್ದಾರೆ. ಅಲ್ಲಿ ಲವ ಕುದುರೆಯನ್ನು ಕಟ್ಟಿದ್ದಾನೆ ಅನ್ನುವಲ್ಲಿಂದ ಪ್ರಾರಂಭವಾಗುತ್ತದೆ. ಕನಕ ಜಾನಕಿಗೆ ಅಪ್ಪಣೆಯನ್ನು ಕೇಳ್ತೇನೆ. ಜನಕನಂದನೆ ರಾಮ ರಾಮಣಿಯೋ ಜನಕನಂದನೆ ರಾಮ ರಮಣಿಯೋ ಮನವಿಡಿದು ಲವ ಕುಶರ ಕುಶಲದಿ ಮನವಿಡಿದು ಲವ ಕುಶಲ ಕುಶಲದಿ ಅನವರತ ತಾಯ್ತನದ ಸಾರ್ಥಕ ಕ್ಷಣದೊಳಿರಲು ಅನವರತ ತಾಯ್ತನದ ಸಾರ್ಥಕ ಕ್ಷಣದೊಳಿರಲು ತಾಯ್ತನದ ಸಾರ್ಥಕ ಕ್ಷಣದೊಳಿರಲು ಆಶ್ರಮದಲ್ಲಿ ನಾನು ಒಬ್ಬಳೇ ಇದ್ದೇನೆಯೇ? ಒಬ್ಬಳೇ ಇರುವುದಕ್ಕೆ ಹೇಗೆ ಸಾಧ್ಯ? ನಮ್ಮನ್ನು ಕರೆಯುವುದಕ್ಕೆ ಮತ್ತೊಬ್ಬರು ಇದ್ದಾರೆ ಅಂತ ನಮಗೊಂದು ಹೆಸರು ಬೇಕಲ್ಲ. ಜಾನಕಿ ಅಂತ ನನ್ನನ್ನು ಕರೆದರೆ ನಿಮಿ ವಂಶದ ಜನಕರೆಲ್ಲ ನನ್ನ ಎದುರು ಬಂದು ನಿಲ್ತಾರೆ. ಹಾಗಾಗಿ ನಾನು ಒಬ್ಬಳಲ್ಲ. ರಾಮ ರಮಣಿ ಅಂತ ಕರೆದಾಗ ಸೂರ್ಯವಂಶದ ಅರಸರೆಲ್ಲ, ನಮ್ಮ ಪರಂಪರೆಯೆಲ್ಲ ನನ್ನ ಬೆನ್ನ ಹಿಂದೆ ನಿಂತುಕೊಳ್ಳುತ್ತದೆ. ಒಬ್ಬಳು ಅಂತ ನಾನು ಹೇಗೆ ಹೇಳಲಿ? ಈಗಂತೂ ಲವಕುಶರ ತಾಯಿ ನಾನು. ಹಾಗೆ ಬೇರೊಬ್ಬರ ಮೂಲಕವೇ ನಾವು ಈ ಲೋಕಕ್ಕೆ ಪ್ರಸ್ತುತರಾಗುತ್ತೇವೆ. ತಂದೆಯಿಂದಾಗಿ ಮಗಳು ಎನ್ನಿಸಿಕೊಂಡೆ, ಗಂಡನಿಂದಾಗಿ ಹೆಂಡತಿ ಎನ್ನುವ ವ್ಯವಸ್ಥೆ ನನಗೆ ಸಿಕ್ಕಿತು. ಈಗ ಮಕ್ಕಳಿಂದಾಗಿ ತಾಯಿಯಾಗಿ ನಾನಿಲ್ಲಿದ್ದೇನೆ. ಈ ಅವಸ್ಥೆಗಳನ್ನೆಲ್ಲ ದಾಟಬೇಕಲ್ಲ. ನನ್ನ ಭಾಗದಲ್ಲಿ ಎಲ್ಲವೂ ಕೂಡ ಪ್ರತ್ಯೇಕವಾಗಿಯೇ ಲಭಿಸಿದೆ. ನಾನು ಮಗಳಾಗಿದ್ದಾಗ ಇನ್ನೇನು ಆಗಿರಲಿಲ್ಲ, ಮಗಳಾಗಿದ್ದೆ. ಹೇಗೆ? ಯಾಕೆಂದ್ರೆ ಜನಕನ ಹೂಳುವಿಕೆಯಲ್ಲಿ ನೇಗಿಲಿಗೆ ತಾಗಿದವಳು ಸಿಕ್ಕವಳು ನಾನು ಸೀತಾ. ಭೂಮಿಯನ್ನು ಬಗೆದಾಗ ಸಿಕ್ಕವಳು ಎನ್ನುವ ಕಾರಣದಿಂದ ಸೀತಾ ಅಂತ ಕರೆದರಲ್ಲ. ಜಾನಕಿ ಅಂತ, ವೈದೇಹಿ, ಮೈಥಿಲಿ ಅಂತ ಕರೆದಾಗಳೂ ಕೂಡ ಎಷ್ಟು ಪರಿಸರ ಪ್ರಭಾವ ಎಲ್ಲ ನನ್ನ ಜೊತೆ ಒಂದುಗೂಡಿಕೊಳ್ಳುತ್ತದೆ. ಆಗ ಇನ್ನೇನು ಆಗಿರಲಿಲ್ಲ. ರಾಮನ ಹೆಂಡತಿಯಾದ ಮೇಲೆ ವನವಾಸ ಬಂದದ್ದರಿಂದ ರಾಮನೊಡನೆ ದಿನದ 60 ಗಳಿಗೆ ಕಳೆಯುವ ಅವಕಾಶ ನನಗೆ ದೊರಕಿತಲ್ಲ. ಅರಮನೆಯಲ್ಲೇ ಇದ್ದರೆ ಅಂಥ ವ್ಯವಸ್ಥೆ ಇರುತ್ತಿರಲಿಲ್ಲ. ಗಂಡನಿಗೊಂದು ಅರಮನೆ, ಹೆಂಡತಿಗೊಂದು ಅರಮನೆ ಎನ್ನುವ ಉಪಚಾರದ ಕ್ರಮ ಅರಮನೆಯಲ್ಲಿ. ಹಾಗೆ ಅವನ ಸಂಗಡ ನಿರಂತರವಾಗಿ ಕಳೆಯುವ ಅವಕಾಶ ಸಿಕ್ಕಿತು. ಅಂದರೆ ಗಂಡನ ಸೇವೆಯನ್ನು ಮಾಡುವಾಗ ಅತ್ತೆಯ ಸೇವೆಯನ್ನೋ ಮಾಮನ ಸೇವೆಯನ್ನೋ ಮಾಡಬೇಕಾದ ಅನಿವಾರ್ಯತೆಯೇ ಬಾರದೆ ಗಂಡನೊಡನೆ ದಿನವೂ ಕಳೆಯುವ ಅವಕಾಶ ಬಂತು. ಇನ್ನೇನು ಎಲ್ಲ ಮುಗಿಯಿತು. ಪಟ್ಟಾಭಿಷೇಕವಾಯಿತು. ರಾಮರಾಜ್ಯ ಭರತನಿಂದ ಪ್ರಾರಂಭವಾದದ್ದು ರಾಮನ ಆಡಳಿತದಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಮಾತಾಡುವಾಗ ಏನೋ ಮಾತು ಬಂತಂತೆ. ಹಾಗಾಗಿ ನನ್ನನ್ನು ಈ ಕಡೆಗೆ ಕಳುಹಿಸಿದ ರಾಮ. ಲಕ್ಷ್ಮಣ ಕಾಡಿನಲ್ಲಿ ತಂದು ಬಿಟ್ಟು ಅತ್ತಿಗೆ
ನಿನ್ನನ್ನು ಬಿಟ್ಟು ಬರುವುದಕ್ಕಾಗಿ ಹೇಳಿದ್ದಾನೆ ಅಂತ ಹೇಳಿದಾಗ ಆಕಾಶ ನನ್ನ ತಲೆ ಮೇಲೆ ಕಳಚಿ ಬಿದ್ದಿತ್ತು. ನಾನು ನಿಜಕ್ಕೂ ಅನಾಥೆಯಾದೆ, ಒಂಟಿಯಾದೆ ಅಂತ ಅಂದುಕೊಂಡು ಮೂರ್ಛೆ ಬಿದ್ದಿದ್ದೆ. ಎದ್ದು ಸಾವರಿಸಿಕೊಂಡು ಇನ್ನೇನು ಏಳಬೇಕು ಅಂದ್ರೆ ಏಳುವುದಕ್ಕೂ ಕಷ್ಟ, ಹೊಟ್ಟೆ ಅಷ್ಟು ಭಾರವಾಗಿದೆ. ನಾನು ಒಬ್ಬಳಲ್ಲ, ನನ್ನ ಹೊಟ್ಟೆಯಲ್ಲಿ ಮಕ್ಕಳಿದ್ದಾರೆ. ಹಾಗಾಗಿ ಒಬ್ಬಳಾಗುವುದು ಹೇಗೆ? ಆಗ ವಾಲ್ಮೀಕಿ ಮುನಿ ಬಂದರು, ಕರೆದುಕೊಂಡು ಬಂದರು. ಈಗ ನೋಡಿ, ನಾನು ತಾಯಿಯಾದಾಗ ಮಕ್ಕಳ ಚಿಂತೆ ಬಿಟ್ಟು ಇನ್ನೇನೂ ನನಗೆ ಇಲ್ಲ. ಹಾಗಾಗಿ ಎಲ್ಲವನ್ನೂ ಸಂಪೂರ್ಣವಾಗಿ ಅನುಭವಿಸುವ ಅವಕಾಶವನ್ನು ವಿಧಿ ನನಗೆ ಕೊಟ್ಟಿದೆ ಅಂತ ಹೇಳಬೇಕು. ಲೋಕದ ಅನುಕಂಪಕ್ಕೆ ನಾನು ತುತ್ತಾಗಬೇಕಾಗಿಲ್ಲ. ಯಾಕೆ ದೈನ್ಯ? ಎಲ್ಲಿಯೋ ಹೊಲದಲ್ಲಿ ಸಿಕ್ಕವಳನ್ನು ನನ್ನ ಮಗಳು ಅಂತ ಜನಕ ಸಾಕಿದನಲ್ಲ, ಆ ಭಾಗ್ಯ ಎಷ್ಟು ಹೆಣ್ಣುಗಳಿಗಿದೆ ಹೇಳಿ. ಅಷ್ಟೇ ಅಲ್ಲ, ಪಣವನ್ನಿಟ್ಟು ಶಿವಧನಸ್ಸನ್ನು ಹೆದೆಯೇರಿಸದವರಿಗೆ ಮಗಳನ್ನು ಕೊಡ್ತೇನೆ ಎನ್ನುವಾಗ 4 ಜನರನ್ನಲ್ಲ, ಸೀತೆಯನ್ನು ಮಾತ್ರ. ಹಾಗಾಗಿ ನನಗೆ ಏಕಪತ್ನಿ ವೃತಸ್ಥನ ಹೆಂಡತಿಯಾಗುವ ಅವಕಾಶ ಬಂತು. ತಂದೆಯ ಕಾರುಣ್ಯಕ್ಕೆ ಇಷ್ಟು ಪಾತ್ರಳಾದವಳು ಜಾನಕಿ ಅಂತ ಹೇಳಿದರೆ ಉಳಿದವರಿಗೆ ನಿಜಕ್ಕೂ ಊರ್ಮಿಳೆ ಮಾಂಡವಿಗಳಿಗೆ ಸಲ್ಲುತ್ತದೆ ಅದು. ಆದರೆ ಜಾನಕಿ ಅಂತ ಲೋಕ ಗುರುತಿಸುವುದು ನನ್ನನ್ನು. ಹಾಗೆ ಬೆಳೆದವಳು ರಾಮನ ಕೈ ಹಿಡಿದೆ. ಎಂಥವನು ನನ್ನ ರಾಮ! ಪರಶುರಾಮ ಗರ್ವಭಂಗ ಮಾಡಿ ಕ್ಷತ್ರಿಯರ ಮಕ್ಕಳಿಗೆಲ್ಲ ಭರವಸೆಯನ್ನು ನೀಡಿದ ರಾಮನ ಕೈ ಹಿಡಿಯುವ ಭಾಗ್ಯ ನನ್ನದು. ಅವನೊಡನಿದ್ದರೆ ಹೇಗೆ? ಒಂದು ಬಯಕೆಯನ್ನು ತಪ್ಪಿ ಬಯಸಿದರೂ ಕೂಡ ರಾವಣನಂತಹ ವ್ಯಕ್ತಿ ನನ್ನನ್ನು ಕದ್ದುಕೊಂಡು ಹೋದರೂ ಸಮುದ್ರಕ್ಕೆ ಸೇತುವೆ ಕಟ್ಟಿ ನನ್ನನ್ನು ಕರೆದುಕೊಂಡು ಬರುತ್ತೇನೆ ಎನ್ನುವ ಗಂಡನ ಹೆಂಡತಿಯಾಗಿದ್ದೆ ನಾನು. ಲೋಕ ನನ್ನ ಸಲುವಾಗಿ ದುಡಿದಿದೆ. ರಾವಣನ ಸೆರೆಯಲ್ಲಿ ಸಿಕ್ಕ ಯಾರನ್ನೂ ಈ ಹಿಂದೆ ಯಾರೂ ಬಿಡಿಸಿಕೊಂಡು ಬಂದವರಿಲ್ಲ. ನನಗೊಬ್ಬಳಿಗೆ ಆ ಭಾಗ್ಯ. ಈಗ ರಾಮ ಸೀತೆಯನ್ನು ಬಿಟ್ಟ ಅಂತ ಅಯೋಧ್ಯೆಯವರು ಮಾತಾಡ್ತಾರಂತೆ. ರಾವಣನ ಸೆರೆಯಲ್ಲಿದ್ದ ಸೀತೆಯನ್ನು ತಿರುಗಿ ತರ್ತೇನೆ, ಅವಳಿಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ, ಅವಳಿಗೆ ಬದುಕು ಕೊಡ್ತೇನೆ ಅಂತ ಹೇಳುವ ಗಂಡನ ಹೆಂಡತಿಯಾಗಿದ್ದೆನಲ್ಲ ನಾನು. ಜಗತ್ತಿನ ಯಾವ ಗಂಡಸರಿಗೂ ಇಲ್ಲದ ಧೈರ್ಯ ನನ್ನ ರಾಮನಿಗಿತ್ತು. ಲೋಕಾಪವಾದ ಬರಬಹುದು ಎನ್ನುವ ಕಲ್ಪನೆ ಇರಲಿಲ್ಲವೇ ರಾಮನಿಗೆ? ರಾವಣನ ಸೆರೆ ಸಿಕ್ಕವಳನ್ನು ತಿರುಗಿ ನಾನು ಒಪ್ಪಿಕೊಳ್ತೇನೆ ಎನ್ನುವಾಗ ಅದೆಷ್ಟು ಧೈರ್ಯ ಮಾಡಿದ. ಅಪವಾದಕ್ಕೆ ಬಿಟ್ಟಿದ್ದು ದೊಡ್ಡದಲ್ಲ, ರಾವಣನ ಸೆರೆಯಲ್ಲಿದ್ದವಳನ್ನು ಸ್ವೀಕರಿಸಿದನಲ್ಲ ಅದು ದೊಡ್ಡದು. ಹಾಗೆ ನನಗಿನ್ನ ಅನಿವಾರ್ಯ. ಈ ಕಾಡಿನಲ್ಲಿ ನಾನು ಹೇಗೆ ನನ್ನ ಮಕ್ಕಳನ್ನು ಸಾಕಲಿ? ನನ್ನ ಪ್ರಸವವನ್ನು ನೋಡುವವರು ಯಾರು ಎನ್ನುವ ಆತಂಕದಲ್ಲಿದ್ದಾಗ ಕವಿಗಳು ಬಂದು ಮುನಿಗಳು ಬಂದು ಕೈ ಹಿಡಿದರಲ್ಲ, ಆಶ್ರಮಕ್ಕೆ ಕರೆದುಕೊಂಡು ಬಂದರು. ಯಾವ ಸಂದರ್ಭದಲ್ಲಿ ನನಗೆ ಸಮಸ್ಯೆಯಾಗಿದೆ? ಹಾಗಾಗಿ ಯಾಕೆ ದೈನ್ಯ? ಯಾಕೆ ಅನುಕಂಪಕ್ಕೆ ನಾನು ತಲೆಯೊಡ್ಡಬೇಕು? ಈ ಪ್ರಪಂಚದಲ್ಲಿ ಎಲ್ಲ ಕಷ್ಟಗಳನ್ನು ಮೀರಿ ನಿಲ್ಲುವ ಹಾದಿಯನ್ನು ದೈವ ನನಗೆ ತೋರಿದೆ ಅಂತಾದರೆ ನಾನು ಈ ಯುಗದ ಮಹಾಮಹಿಳೆ ಅಂತ ನನಗೆ ನಾನು ಅಂದುಕೊಂಡ್ರೆ ತಪ್ಪೇ? ಆದರೆ ವರ್ತಮಾನ ಎಷ್ಟು ವಿವಶತೆಗೆ ಒಡ್ಡುತ್ತದೆ. ವರ್ತಮಾನವೇ ಸರ್ವಸ್ವವಾಗುವುದೇ ವಿವಶತೆ. ಭೂತ ಭವಿಷ್ಯಗಳ ಕಲ್ಪನೆ ಬಂದಾಗ ವಿವೇಕ ಬಂದೇ ಬಿಡುತ್ತದೆ. ಆದರೂ ವರ್ತಮಾನ ನನ್ನನ್ನು ಹೇಗೆ ಕಾಡುತ್ತದೆ ಅಂತಂದ್ರೆ, ಹೌದಲ್ಲ, ರಾಮನ ಸೀತೆಯನ್ನು ಬಿಟ್ಟಿದ್ದಾನೆ ಅಂತ ಅಯೋಧ್ಯೆಯವರು ಮಾತಾಡಲಿ, ಆದರೆ ರಾಮ ನನಗೆ ಗೊತ್ತು. ನಿಜಕ್ಕೂ ಬಿಟ್ರೆ ನನ್ನ ಮಕ್ಕಳ ಕಥೆ ಏನು? ಆಶ್ರಮಕ್ಕಾಗಿ ಬದುಕಬೇಕೆ ಅರಸು ಮಕ್ಕಳು? ವರ್ತಮಾನವನ್ನು, ಅಯೋಧ್ಯೆಯ ವರ್ತಮಾನವನ್ನು ರಾಮ ಆಳುತ್ತಿದ್ದಾನೆ, ಅಯೋಧ್ಯೆಯ ಭವಿಷ್ಯವನ್ನು ನಾನು ಕಟ್ಟುತ್ತಾ ಇದ್ದೇನೆ ಎನ್ನುವ ಭರವಸೆ ನನ್ನದು. ಆ ಮಕ್ಕಳನ್ನು ರಾಮನೆದುರು ನಿಲ್ಲಿಸಿ, ರಾಮ ನಮ್ಮ ಮಕ್ಕಳು ಅಂತ ಹೇಳುವ ಅವಕಾಶಕ್ಕಾಗಿ ಮನಸ್ಸು ಎಷ್ಟು ಕಾತರವಾಗಿದೆ, ಬಯಸಿದೆ. ಅದೊಂದಕ್ಕಾಗಿ ಎಷ್ಟು ಚಡಪಡಿಸುತ್ತಿದೆ ಮನಸ್ಸು. ಈ ಲವಕುಶ ಎನ್ನುವ ಶಬ್ದ ಹೇಗಿದೆ ನನ್ನ ಮಕ್ಕಳ ಹೆಸರು ಅಂದ್ರೆ, ಹೇಳುವಾಗ ಎಡವಿದರೂ ಕುಲವಶರಾಗಿ ಬಿಡುತ್ತಾರೆ ಅವರು. ಹಾಗಾಗಿ
ಯಾವತ್ತು ರಾಮನೆದುರು ನನ್ನ ಮಕ್ಕಳನ್ನು ನಿಲ್ಲಿಸಿಯೇನು? ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳನ್ನು ಕಂಡು ರಾಮ ಅದೆಷ್ಟು ಸಂತೋಷಪಟ್ಟಾನು ಎನ್ನುವ ಸಂದರ್ಭಕ್ಕಾಗಿ ಕಾಯುತ್ತಿದ್ದೇನೆ. ಆದರೂ ಹಾಗೆ ಬಯಸುವುದು ಎಷ್ಟು ಕಷ್ಟ. ನಾನು ಬಯಸಿದ ಸಂಗತಿಗಳೆಲ್ಲ ಈಡೇರಿ ಬಿಡುತ್ತವೆ. ಆದರೆ ವಿಪರೀತವಾಗಿ ಸ್ವರ್ಣ ಜಿಂಕೆ ಬೇಕು ಅಂತ ಹೇಳಿದೆ, 2 ಗಳಿಗೆಯಲ್ಲಿ ಸ್ವರ್ಣ ಲಂಕೆಗೆ ಬಂದಿಳಿದಿದ್ದೆ. ರಾಮ, ಬಸಿರ ಬಯಕೆ ಏನು ಸೀತಾ ಅಂತ ಕೇಳಿದಾಗ, ಋಷಿಗಳ ಆಶ್ರಮದ ಎಡೆಯಲ್ಲಿ ಓಡಾಡಿಕೊಂಡಿರಬೇಕು ಎನ್ನುವ ಆಸೆಯಾಗುತ್ತದೆ ಅಂತ ಹೇಳಿದರೆ, ಮರುದಿನ ಮುಂಜಾನೆಯೇ ರಥವನ್ನು ತಂದು ನಿಲ್ಲಿಸಿದ್ದ ಲಕ್ಷ್ಮಣ. ಆದರೆ ಕಾಡಿನಲ್ಲಿ ಬಿಟ್ಟು ಇಲ್ಲಿಂದ ಕರೆದುಕೊಂಡು ಹೋಗುವುದಿಲ್ಲ ಅತ್ತಿಗೆ ಅಂತ ಹೇಳಿದ. ಆದರೂ ಮನಸ್ಸು ಬಯಸದೇ ಇದ್ದೀತೆ. ಈ ವರ್ತಮಾನದ ವಿವಶತೆ ಇದೆಯಲ್ಲ, ಇದು ತಾಯ್ತನ. ನನ್ನ ಭಾಗ್ಯ ಎಷ್ಟು ದೊಡ್ಡದು ಅಂದ್ರೆ, ರಾಮನನ್ನು ಬಿಟ್ಟು, ಅಯೋಧ್ಯೆಯನ್ನು ಬಿಟ್ಟು, ಹನುಮಂತನ ಸೇವೆಯನ್ನು ಬಿಟ್ಟು, ಲಕ್ಷ್ಮಣನ ಸೇವೆಯನ್ನು ಬಿಟ್ಟು ಬದುಕುವುದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ರೆ, ಆಶ್ರಮದಲ್ಲಿ ರಾಮಾಯಣದ ಪಾಠವಾಗ್ತಾ ಇದೆ. ರಾಮಾಯಣದ ಕವಿಗಳು ನನಗೆ ಆಶ್ರಯ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ನಮ್ಮ ಬದುಕು ಪಾಠವಾಗ್ತಾ ಇದೆ. ಇದಕ್ಕಿಂತಲೂ ದೊಡ್ಡ ಭಾಗ್ಯವೊಂದನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಆದರೆ ಆ ರಾಮಾಯಣವನ್ನು ಕೇಳುವ ಭಾಗ್ಯ ರಾಮಾಯಣದಲ್ಲಿ ಭಾಗವಹಿಸಿದ ನನಗೆ ಮಾತ್ರ ಸಿಗ್ತಾ ಇದೆ. ನನಗೇನೋ ಆಶ್ರಮದಲ್ಲಿ ಮಕ್ಕಳಿದ್ದಾರೆ, ರಾಮಾಯಣ ಇದೆ, ವಾಲ್ಮೀಕಿಗಳಿದ್ದಾರೆ. ರಾಮನಿಗೆ ಯಾರಿದ್ದಾರೆ? ಆಸ್ಥಾನದಲ್ಲಿದ್ದಾಗ ಅರಸನಿಗೆ ಉಧೋ ಎನ್ನುವಂತಹ ಅದೆಷ್ಟು ಜನ ಇರುತ್ತಾರೆ. ಆದರೆ ಅಂತಃಪುರಕ್ಕೆ ಹೋದರೆ ರಾಮನ ಸಂಗಡ ಯಾರಿದ್ದಾರೆ? ನಿಜಕ್ಕೂ ವಿವೇಕದಿಂದ ಬದುಕುವ ರಾಮನ ಕಷ್ಟ ದೊಡ್ಡದು. ವಿವಶತೆಯಲ್ಲಿ ಬದುಕುವ ನನಗೆ ಆಸರೆ ಜಾನಕಿ, ಜನಕನ ಮಗಳು ಎಂಬ ವಿವಶತೆ ನನ್ನನ್ನು ಬದುಕಿಸಿತ್ತು. ರಾಮನ ಹೆಂಡತಿ ಎಂಬ ವಿವಶತೆ ನನ್ನ ವೈಭವವನ್ನು ಕಟ್ಟಿತ್ತು. ಲವಕುಶರ ತಾಯಿ ಎನ್ನುವ ವಿವಶತೆ ಇವತ್ತು ನನ್ನನ್ನು ಬದುಕಿಸುತ್ತಿದೆ. ಹೌದಲ್ಲ, ಈ ಮಕ್ಕಳು ದೊಡ್ಡವರಾಗಿ ಬಿಟ್ಟರು. ಸಣ್ಣವರಿದ್ದಾಗ ಯಾವಾಗ ಬೆಳೆದಾರು ಅಂದುಕೊಳ್ಳುತ್ತಿದ್ದೆ. ಈ ಜೋಡಿ ಮಕ್ಕಳು, ಅವಳಿ ಮಕ್ಕಳು ನನ್ನ ರಾತ್ರಿಗಳನ್ನೆಲ್ಲ ಹಗಲಾಗಿಸಿದ್ದಾರೆ. ಇಂಥವರು ಯಾವಾಗ ಬೆಳೆದರೆ ನಾನು ನಿಶ್ಚಿಂತಳಾದೇನು ಅಂತ ಬಯಸಿ ಬೆಳೆದು ನಿಂತಾಗ ಈ ಮಕ್ಕಳು ಕೈಗೆ ಸಿಕ್ಕುವುದಿಲ್ಲವಲ್ಲ ಎಂದನಿಸುತ್ತಿದೆ. ಯಾಕಾದರೂ ದೊಡ್ಡವರಾದರೆ ಇವರು ಅನ್ನಿಸ್ತಾ ಇದೆ. ಎಲ್ಲಿ ಹೋದ್ರು? ಬೆಳಗಿನಿಂದ ಇವರನ್ನು ಕಾಯ್ತಾ ಇದ್ದೇನೆ. ಹಸಿವೆಯ ಗೊಡವಿಯೂ ಇಲ್ಲದೆ ಯಾವ ಸಾಹಸದಲ್ಲಿ ತೊಡಗಿರಬಹುದು? ಋಷಿಗಳು ಆಶ್ರಮದಲ್ಲಿಲ್ಲ, ನಿನ್ನ ಮಕ್ಕಳ ಕೈಗೆ ಇದರ ರಕ್ಷಣೆ ಎನ್ನಿತ್ತು, ನಾನು ಪಾತಾಳಕ್ಕೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಈ ಮಕ್ಕಳಿಗೆ ಹಗಲು ರಾತ್ರಿಗಳ ಲೆಕ್ಕ ಇಲ್ವಲ್ಲ. ಎಲ್ಲಿ ಅವರ ಸಂಗಡ ಹೋದವನೊಬ್ಬ ಓಡಿ ಬರ್ತಾ ಇದ್ದಾನೆ. ಹುಡುಗ ಏನು ಹೇಳಲಿಕ್ಕಿರಬಹುದು, ಏದು ಸಿರು ಪಡ್ತಾ ಇದ್ದಾನೆ. ಏನಾಯಿತು ಕೇಳೋ ಮಾತೆ ನಿಮ್ಮ ಕಂದ, ಕೇಳೋ ಮಾತೆ ನಿಮ್ಮ ಕಂದ. ಏನಾಯ್ತು? ಗಯವಾಯ್ ಬಂಧಿಸಿ ಗಯವಾಯ್ ಬಾಳೆಯ ಮರಕ್ಕೆ ಕಟ್ಟಿನಿಂದ, ಬಂಧಿಸಿ ಗಯವಾಯ್ ಬಾಳೆಯ ಮರಕ್ಕೆ ಕಟ್ಟಿನಿಂದ. ಮೂಲ ಬರಗ ಬಂಗಾರವನೋದುತ್ತ, ಮೂಲ ಬರಗ ಬಂಗಾರವನೋದುತ್ತ ಬಾಲನು ಯುದ್ಧಕ್ಕೆ ಸಿದ್ಧತೆ ಮಾಡಿದ. ಮೂಲ ಬರಗ ಬಂಗಾರವನೋದುತ್ತ ಬಾಲನು ಯುದ್ಧಕ್ಕೆ ಸಿದ್ಧತೆ ಮಾಡಿದ. ಗೋಳ ಹೊಯ್ದು ಸಾಕೇತದ ಸೈನ್ಯವ ಪಾಳಯದ ರಸನ ಸೆರೆಯಾಳಾಗಿಯ. ಗೋಳ ಹೊಯ್ದು ಸಾಕೇತದ ಸೈನ್ಯವ ಪಾಳಯದ ರಸನ ಸೆರೆಯಾಳಾಗಿಯ. ಕೇಳೋ ಕೇಳೋ ಮಾತೆ ನಿಮ್ಮ ಕಂದ, ಬಂಧಿಸಿ ಗಯವ ಬಾಳೆಯ ಮರಕ್ಕೆ
ಏನಾಯಿತು? ನನ್ನ ಮಗಲವ ವನದಲ್ಲಿ ಬರುತ್ತಿದ್ದಂತಹ ಕುದುರೆಯನ್ನು ಕಂಡು ಅದನ್ನು ಕಟ್ಟಿದ ಯಾವುದಕ್ಕೆ? ಬಾಳೆಯ ಮರಕ್ಕೆ. ಅದು ಯಾವ ಕುದುರೆಯಂತೆ? ಅಶ್ವಮೇಧದ ಕುದುರೆ. ಅದನ್ನು ಬಾಳೆಯ ಮರಕ್ಕೆ ಕಟ್ಟಿದನೋ? ಕುದುರೆಯನ್ನು ಬಿಟ್ಟವರಿಗೆ ನಾವು ಸಾಮ್ರಾಟರು ಜಗತ್ತನ್ನು ಆಳ್ತೇವೆ ಅಂತ ಇರ್ತದೆ. ಮಕ್ಕಳ ಕೈಗೆ ಸಿಕ್ಕರೆ ಬಾಳೆ ಮರಕ್ಕೂ ಕಟ್ಟಾಕ್ತಾರಲ್ಲ. ಇವರ ಅಹಂಕಾರಕ್ಕೆ ಇದಕ್ಕಿಂತ ದೊಡ್ಡ ಸೂಜಿ ಬೇಕೆ? ಯಾವುದರಿಂದ ಕಟ್ಟಿದ? ಮೈ ಮೇಲಿರುವ ಅರವೆಯನ್ನೇ ಎತ್ತಿ ಉತ್ತರೀಯದಿಂದ ಕುದುರೆಯನ್ನು ಕಟ್ಟಿದ. ಬಾಲನು ಯುದ್ಧಕ್ಕೆ ಸಿದ್ಧತೆ ಮಾಡಿದ. ಮೈ ಮೇಲಿರುವ ಒಂದು ಉತ್ತರೀಯವನ್ನು ಕುದುರೆಯ ಕೊರಳಿಗೆ ಕಟ್ಟಿದ ಮೇಲೆ ಸಿದ್ಧತೆ ಮಾಡ್ಲಿಕ್ಕೆ ಏನುಂಟು? ಕವಚ ಕಟ್ಟಿದನೇ? ಇಲ್ಲ. ಅಕ್ಷೋಹಿಣಿ ಸೈನ್ಯ ಉಂಟೆ? ಇಲ್ಲ. ಬೆದರಿ ನಿಲ್ಲುವ ಈ ಹುಡುಗರನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಸಿದ್ಧತೆ ಮಾಡಿದ ಅಂತ ಹೇಳ್ತಾರಲ್ಲ. ಬೆನ್ನಿಗಿರುವ ಬತ್ತಳಿಕೆ, ಕೈಯಲ್ಲಿರುವ ಬಿಲ್ಲನ್ನು ಬಿಟ್ಟರೆ ಇನ್ನಾವ ಸಿದ್ಧತೆಯನ್ನು ಮಾಡಿಯಾ ನೀವನು? ಅವನೇನು ಮಾಡಿದ? ಯಾವ ಕುದುರೆಯಂತೆ ಅದು? ಅಶ್ವಮೇಧ ಮಾಡಬಲ್ಲವರು ಭರತ ವರ್ಷದಲ್ಲಿ ಯಾರಿದ್ದಾರೆ? ಯಾರು? ಅಯೋಧ್ಯೆಯ ಅಶ್ವಮೇಧದ ಕುದುರೆಯನ್ನು ಕಟ್ಟಿದನೇ ನನ್ನ ಮಗ. ಈ ವಯಸ್ಸಿಗಲ್ಲವೇ ರಾಮ ಲಕ್ಷ್ಮಣರು ಯಜ್ಞ ಸಂರಕ್ಷಣೆಗೆಂದು ವಿಶ್ವಾಮಿತ್ರರ ಸಂಗಡ ಹೋಗಿದ್ದು? ಈ ಮಕ್ಕಳು ಯಜ್ಞಭಂಗಕ್ಕೆ ನಿಂತು ಬಿಟ್ರಲ್ಲ. ಏನಾಯಿತು? ಯುದ್ಧವಾಯಿತೆ? ಶತ್ರುಘ್ನ ಬಂದಿದ್ದಾನೆ, ಅವನೊಡನೆ ಯುದ್ಧವನ್ನು ಮಾಡಿದ. ಮುಂದೆ ಏನಾಯಿತು? ಸೈನ್ಯವನ್ನು ಸೋಲಿಸಿದರು. ಶತ್ರುಘ್ನನ ಕೈಯ ಸೆರೆಯಲ್ಲಿ ನನ್ನ ಮಗ ಸಿಕ್ಕಿದನೇ. ಯಾಕೆ ಬೇಕಿತ್ತು? ಬಾಲನಿಗೆ ಆತಕ್ಕೆ ಬಂದಿತೋ ಕಾಳಗ ಕಿಳಿಯುವ ಮನ. ಬಾಲನಿಗೆ ಆತಕ್ಕೆ ಬಂದಿತೋ ಕಾಳಗ ಕಿಳಿಯುವ ಮನ. ಜಗಪಾಲಕನೇನ್ ಗೈದನೋ, ಜಗಪಾಲಕನೇನ್ ಗೈದನೋ, ಸೆರೆ ಆಳಾಗಿಗನಲ್ಲ, ಸೆರೆ ಆಳಾಗಿಗನಲ್ಲ. ಕಂದ ನನಗೆ ಮೊಗ ಕಾಣುತ್ತ ಹಿಂದಿನದೆಲ್ಲವ ಮರೆಯುವೆ. ಕಣ್ಣಗೆ ಮೊಗ ಕಾಣುತ್ತ ಹಿಂದಿನದೆಲ್ಲವ ಮರೆಯುವೆ, ಹಿಂದಿನದೆಲ್ಲವ ಮರೆಯುವೆ. ಬಾಳಿರಲಿಂದಿ ತೆರನಾಯ್ತೋ ಕಂದ ನನಗೆ ಮೊಗ ಕಾಣುತ್ತ ಹಿಂದಿನದೆಲ್ಲವ ಮರೆಯುವೆ. ಎಂದೆಣಿಸುತ್ತ ಬಾಳಿರಲಿಂದಿ ತೆರನಾಯ್ತೋ. ನನ್ನ ಮಗನವನಿಗೆ ಯಾಕೆ ಬೇಕಿತ್ತಿದು? ಆಳರಸರ ಅಶ್ವಮೇಧದ ಕುದುರೆ ಅರಸರನ್ನು ಹುಡುಕಿ ಹೊರಡುವುದನ್ನು ಬಿಟ್ಟು ಆಶ್ರಮದ ಬಯಲಿಗೆ ಯಾಕೆ ಬಂತಪ್ಪ ಅದು? ರಾಮನೆದುರು ನನ್ನ ಮಕ್ಕಳನ್ನು ನಿಲ್ಲಿಸಬೇಕು ಅಂತ ನಾನು ಬಯಸಿದ್ದು ಎಷ್ಟು ತಪ್ಪಾಯಿತು. ಈಗ ಶತ್ರುಘ್ನನ ಕೈಯಲ್ಲಿ ಸಿಕ್ಕಂತಹ ಲವನನ್ನ ರಾಮನೆದುರು ನಿಲ್ಲಿಸುತ್ತಾರೆ. ನೋಡಿದರೆ ರಾಮನ ಮಗ ಎನ್ನುವುದು ಯಾರಿಗೂ ತಿಳಿದೀತು. ಆದರೆ ಜಗಪಾಲಕನೇ ಈಗ ಇವನು. ಯಾವ ತಪ್ಪಿಗೂ ಕ್ಷಮೆ ಇಲ್ಲ ರಾಮನ ಆಡಳಿತದಲ್ಲಿ. ಯಜ್ಞ ಭಂಗಕ್ಕೆ ನಿಂತವನು ಮಗನೇ ಅಂತಾದರೂ ಕ್ಷಮಿಸಿಯಾನೆ ಅವನು? ಏನಾಯಿತು? ಮಕ್ಕಳು ಇಷ್ಟು ಕಲಿತಿದ್ದಾರೆ ಅಂತ ಅವರ ಎದುರು ಹೇಳಬೇಕು ಅಂತಾದ್ರೆ ಕಲಿಸಿದ್ದೇ ಹೆಚ್ಚಾಯಿತಲ್ಲ. ಬಳಸದೇ ಇರ್ತಾರೆಯೇ ಕಲಿಸಿದ್ದನ್ನು. ಅರಸು ಮಕ್ಕಳು ಎಲ್ಲಿ ಹೋಗುತ್ತದೆ ಅದು ಸ್ವಭಾವ. ಆಶ್ರಮದಲ್ಲಿ ಬೆಳೆಸಿದರೂ ಕೂಡ ಅರಸು ಮಕ್ಕಳು ಅರಸು ಮಕ್ಕಳೇ. ಒಂದವಕಾಶಕ್ಕಾಗಿ ಕಾಯ್ತಾ ಇದ್ದವನು ಬಿಲ್ಲನ್ನು ಹಿಡಿದ, ಬಾಣವನ್ನು ಬಿಟ್ಟ, ಅಕ್ಷೋಹಿಣಿ ಸೈನ್ಯವನ್ನು ಎದುರಿಸಿದ. ಎಷ್ಟು ಹೆಮ್ಮೆಯ ಸಂಗತಿ. ಆದ್ರೆ ಏನು ಮಾಡೋಣ? ಶತ್ರುಘ್ನ ಅವನನ್ನು ಎತ್ತಿ ಒಯ್ದನೋ ಕಟ್ಟಿ ಒಯ್ದನೋ ಎನ್ನುವುದಲ್ಲ. ರಾಮನೆದುರು ನಿಂತಾಗ ಇವನನ್ನು, ನನ್ನ ಮಗನನ್ನು ಹೇಗೆ ನಡೆಸಿಕೊಳ್ತಾರೆ?
ಇಂದ್ರನ ಮಗನೇ ಬಂದು ಕಾಡಿದಾಗಲೂ ಕೂಡ ಬ್ರಹ್ಮಾಸ್ತ್ರವನ್ನು ಸಂಕಲ್ಪಿಸಿದ್ದ ಶ್ರೀರಾಮ. ಕೊನೆಯಲ್ಲಿ ಬಂದು ಕ್ಷಮೆ ಕೇಳಿದರೂ ಕೂಡ ನಿನ್ನ ಒಂದು ಕಣ್ಣನ್ನಾದರೂ ತೆಗೀತೇನೆ. ಕ್ಷಮೆ ಎನ್ನುವುದು ಹಾಗಿಲ್ಲ ಅನ್ನುವ ದಂಡನೀತಿ ರಾಮನದ್ದು. ಲವ ನನ್ನೊಂದು ಕಣ್ಣು, ಹೌದಲ್ಲ? ಈ ಮಕ್ಕಳನ್ನು ನೋಡಿ ನನ್ನ ಕಷ್ಟವನ್ನು ಮರೀತೇನೆ ಅಂತ ಅಂದುಕೊಂಡಿದ್ದೆ. ಮರೆಯುವುದು ಅಂದ್ರೆ ನೆನಪು ಮಾಡಿಕೊಳ್ಳುವ ಮತ್ತೊಂದು ವಿಧಾನ ಅಷ್ಟೇ, ಹೌದಲ್ಲ? ಮಕ್ಕಳಿಬ್ಬರು ಓಡಾಡುತ್ತಿರುವಾಗ ರಾಮಲಕ್ಷ್ಮಣರಂತೆ ಕಾಣ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ಅನ್ನಿಸುವುದು. ರಾಮಾಯಣವನ್ನು ಕೇಳ್ತಾ ಇದ್ದಾಗ ಅಯೋಧ್ಯೆಯ ಚಿತ್ರಣ ಪೂರ್ಣವಾಗಿ ನನ್ನ ಎದುರು ಬರುವುದು. ನಿಜ ಹೇಳಬೇಕಂದ್ರೆ ಸೀತೆ ನನಗೆ ಅರ್ಥವಾದದ್ದು ರಾಮಾಯಣವನ್ನು ಕೇಳಿ. ಘಟನೆ ನಡೆಯುವಾಗ ನಾವು ಭಾಗವಹಿಸುತ್ತೇವೆ, ವಿವೇಕದಿಂದ ವಿವೇಚಿಸಿ ಅಲ್ಲ, ತಕ್ಷಣಕ್ಕೆ ಪ್ರತಿಕ್ರಿಯಿಸಿರುತ್ತೇವೆ. ನಮ್ಮ ಹೃದಯವನ್ನು ಹೊಕ್ಕು ತಿಳಿದ ಕವಿ ಬರೆದಾಗ, ಅದನ್ನು ಅವನು ಹಾಡುತ್ತಿರುವಾಗ ನಾನು ಹೀಗಿದ್ದೇನೆ ಅಂತ ಎಷ್ಟು ಬಾರಿ ಅನ್ನಿಸಿದೆ. ಕಾವ್ಯದಲ್ಲಿ ಸೀತೆ ಅತ್ತಾಗ ನಾನು ನಕ್ಕಿದ್ದೇನೆ, ಸೀತೆ ನಕ್ಕಾಗ ನಾನು ಅತ್ತಿದ್ದೇನೆ. ಈ ಮಕ್ಕಳು ಬೆಳೆದು ನಿಂತಾಗ, ಓಹ್ ಇವರಿಗೆ ಸ್ನಾನ ಮಾಡಿಸಬೇಕು ಅಂತಾದಾಗ ರಾಮನ ಬೆನ್ನು ನೆನಪಾಗುತ್ತದೆ. ಮಲಗಿದಾಗ ರಾಮನ ಮುಗುಳ್ನಗೆ ನೆನಪಾಗುತ್ತದೆ. ಮಂದಸ್ಮಿತವನ್ನು ಹೊಂದಿದ ಆ ರಾಮನನ್ನು ಕಂಡು ಕಂಡು ಮಾತಾಡಿಸಿದವಳು. ವಾಲ್ಮೀಕಿ ಮುನಿಗಳು ಹೇಳಿದರು, ಹೆರಿಗೆಯ ನೋವಿನಲ್ಲೂ ಅಮ್ಮ ಅಂತ ಹೇಳಿಲ್ಲ ಮಗಳೇ, ನೀನು ರಾಮ ಅಂತ ಕರೀತಿದ್ದೆ ಅಂತ. ತಾಯಿಯಾದವಳು ಮಕ್ಕಳನ್ನು ಬೆಳೆಸಬೇಕು, ಆದರೆ ರಾಷ್ಟ್ರದ ಅಧ್ಯಕ್ಷನಾದ ಅರಸ ಸಂಕಲ್ಪಿಸಿದ ಅಶ್ವಮೇಧಕ್ಕೆ ವಿರುದ್ಧವಾಗಿ ಮಕ್ಕಳನ್ನು ಬೆಳೆಸಿಬಿಟ್ಟಿಯಲ್ಲ ಅನ್ನುವ ಪ್ರಶ್ನೆ ಕೇಳಿದರೆ ಏನು ಹೇಳಲಿ? ಈ ಸಂದರ್ಭದಲ್ಲಿ ನಾನು ಯಾರಲ್ಲಾದರೂ ನನ್ನ ಕಷ್ಟವನ್ನು ಹೇಳಿಕೊಳ್ಳಬೇಕು ಅಂತಾದರೆ ಆಶ್ರಮದವರಿಗೆ ಅರಮನೆಯವರ ದುಃಖ ಅರ್ಥವಾಗುವುದಿಲ್ಲ, ಋಷಿಗಳೂ ಇಲ್ಲವಲ್ಲ. ಬೇಳುವೆ ನಾರಿಗೆ ಬಂದಿಯ ಗೋಳನು, ಬೇಳುವೆ ನಾರಿಗೆ ಬಂದಿಯ ಗೋಳನು, ಮುನಿ ಪಾಲಕ ಪಾತಾಳಕ್ಕೆ ಹೋಗಿಯ. ಬೇಳುವೆ ನಾರಿಗೆ ಬಂದಿಯ ಗೋಳನು, ಮುನಿ ಪಾಲಕ ಪಾತಾಳಕ್ಕೆ ಹೋಗಿಯ. ವನದಲ್ಲಿ ಕೇಳುವರ್ಯಾರು, ವನದಲ್ಲಿ ಕೇಳುವರ್ಯಾರು, ಯಾರು ಬಾಲರಿಗೆ ಆತಕ ಬಂದಿತು ಕಾಳಗ ಕಿಳಿಯುವ ಮನ. ಜಾನಕಿಯ ಕಷ್ಟ ಅರ್ಥವಾಗುವುದಿದ್ದರೆ ವಾಲ್ಮೀಕಿ ಮಹರ್ಷಿಗಳಿಗೆ ಮಾತ್ರ. ನಾನು ಜಾನಕಿ ಎನ್ನುವ ಸತ್ಯ ಗೊತ್ತಿರುವುದು ಅವರಿಗೆ ಮಾತ್ರ. ನನ್ನ ದೊಡ್ಡ ಕಷ್ಟ ಅಂದ್ರೆ ಇನ್ನೂವರೆಗೆ ಅಯೋಧ್ಯೆಯವರಾದದ್ರಿಂದ ನನ್ನ ಮಕ್ಕಳು ನನ್ನಲ್ಲಿ ಹಠ ಮಾಡಿ ಕೇಳಲಿಲ್ಲ ಅಪ್ಪ ಯಾರು ಅಂತ. ಎಲ್ಲವೂ ಸೂಚ್ಯವಾದಂತಹ ಭಾಷೆ, ಸೂರ್ಯವಂಶದವರಿಗೆ ಒಡಗೂಡಿ ಬಂದ ಸ್ವಭಾವ. ಆದರೆ ಹೇಳಲಾಗಲಿಲ್ಲವಲ್ಲ. ಆ ಕಷ್ಟ ನನ್ನನ್ನು ಕಾಡ್ತಾ ಇದೆ. ನಾನು ನಿಜಕ್ಕೂ ಮನಬಿಚ್ಚಿ ಮಾತಾಡಬಹುದಾದರೆ ಋಷಿಗಳ ಸಂಗಡ ಮಾತಾಡಬೇಕಾಗಿಯೇ ಇಲ್ಲ. ರಾಮಾಯಣದ ಎಲ್ಲ ಪಾತ್ರಗಳ ಹೃದಯ ವ್ಯವಹಾರಗಳು ಅವರಿಗೆ ತಿಳಿಯುತ್ತವೆ ಅಂತಂದ್ರೆ ನಾನು ಎದುರು ಕುಳಿತರೆ ಸಾಕಲ್ಲ, ಮತ್ತೆ ನನಗೆ ಹೀಗಾಗಿದೆ ಅಂತ ಹೇಳಬೇಕೇ? ನಿಜವಾದ ಅಗ್ನಿ ದಿವ್ಯ ಅಂದ್ರೆ ನಾನು ಅಗ್ನಿಯನ್ನು ಪ್ರವೇಶಿಸಿದಾಗ ಆದದ್ದಲ್ಲ. ಎದುರಿನಲ್ಲಿ ಕುಳಿತವರಿಗೆ ನನ್ನ ಮನಸ್ಸಿನ ವ್ಯಾಪಾರ ತಿಳಿಯುತ್ತದೆ ಎನ್ನುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ಅಗ್ನಿ ದಿವ್ಯ ಬೇಕೇ? ಈ ಆಶ್ರಮದಲ್ಲಿ ಇದ್ದಾಗಿನಿಂದ ನನ್ನ ಮನಸ್ಸಿನ ವ್ಯವಹಾರಗಳು ತಿಳಿಯುವಂತಹ ಋಷಿಗಳು ನನ್ನ ಎದುರಿದ್ದಾರೆ ಎನ್ನುವುದು ನನಗೆ ಗೊತ್ತಿದೆ. ಆದರೆ ಅವರು ಈ ಹತ್ತಿರದಲ್ಲಿ ಇಲ್ಲವಲ್ಲ, ಪಾತಾಳಕ್ಕೆ ಹೋಗಿದ್ದಾರೆ. ಅಲ್ಲಿರುವವರಿಗೆ ಜಾನಕಿಯ ಕಷ್ಟ ಅರ್ಥವಾದೀತೆ? ಜಾನಕಿ, ನಿನ್ನ ಮಕ್ಕಳು ಜಾಣರು, ಏಕಪಾಠಿಗಳು, ಹೇಳಿದ್ದನ್ನು ಶಾಸ್ತ್ರಗಳಲ್ಲಿ ಪರಿಣತರು. ಅವರ ರಕ್ಷಣೆಯಲ್ಲಿ ಆಶ್ರಮವನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ನನಗೆ ನಿಶ್ಚಿಂತೆ ಅಂತ ಹೇಳಿ ಹೋದರು.
ಈ ಹುಡುಗರು ಇಂಥ ಹುಡುಗಾಟಿಕೆಯನ್ನು ಮಾಡ್ತಾರೆ ಅಂತ ಯಾವ ನಿರೀಕ್ಷೆ ನನಗೆ. ಅವರೇ ಬಂದರು, ಏನಂತ ಹೇಳಲಿ ನಾನು? ಈ ಆಶ್ರಮದ ಹೆಣ್ಣು ಮಕ್ಕಳೆಲ್ಲ ದಿಗ್ಬೆರಗಾಗಿ ನಿಂತಿದ್ದಾರೆ. ಬಂದವನು ಲವನನ್ನು ಹಿಡಿದುಕೊಂಡು ಹೋಗಿದ್ದಾರೆ. ಅರಸು ಮಕ್ಕಳು ಅಂತ ಹೇಳಿದ್ರು, ಈ ತಾಯಿ ಸುಮ್ಮನಿದ್ದಾಳಲ್ಲ ಅನ್ನುವ ಆಶ್ಚರ್ಯ ಅವರಿಗೆ. ಹೋಗಿ ಹೇಳಿದರೆ, ನನ್ನ ಬಡ ಮಗನನ್ನು ಬಿಟ್ಟು ಬಿಡಿ ಅಂತ ಹೇಳಿದರೆ ದೊಡ್ಡವರ ಮನೆಯವರು ಬಿಡ್ಲಿಕ್ಕಿಲ್ವೇ ಅಂತ ಆಲೋಚನೆ ಮಾಡ್ತಾರೆ. ಹೇಗೆ ಕೇಳಲಿ? ನಾನು ಸೀತೆ ನನ್ನ ಮಗನನ್ನು ಬಿಟ್ಟುಕೊಡಿ ಅಂತ ನಾನು ಯಾರಲ್ಲಿ ಕೇಳಲಿ? ಹೇಗೆ ಕೇಳಲಿ? ಈ ಸಮಸ್ಯೆಗೆ ನನಗೆ ಪರಿಹಾರ ಇಲ್ಲವೇ? ಹೌದಲ್ಲ, ಹೋದವನು ಲವನನ್ನು ಮಾತ್ರ ಕಟ್ಟಿಕೊಂಡು ಹೋಗಿದ್ದಾರೆ. ಕುಶ ಇರ್ಲಿಲ್ವೇ ಅಲ್ಲಿ? ಕುಶನೆಲ್ಲಿ ಹೋದ? ಕುಶನೇ ಬಂದನಾಗ ಕುಶನಂದದಿಂದ ಹೊನ್ನಂದನ ಏರುತ್ತಲೀ ಕುಶನಂದದಿಂದ ಹೊನ್ನಂದನ ಏರುತ್ತಲೀ ಹೊನ್ನಂದನ ಏರುತ್ತಲೀ ತಂದೆ ನೋಡು ತರ ತರದ ಸುವಸ್ತುವ ತಂದೆ ನೋಡು ತರ ತರದ ಸುವಸ್ತುವ ಬಂಧಿಸಿ ಬವರದಲ್ಲಿ ಬಂಧಿಸಿ ಬವರದಲ್ಲಿ ಬಂದನಾಗ ಕುಶನಂದದಿಂದ ಹೊನ್ನಂದನ ಏರುತ್ತಲೀ ಆಶ್ರಮದ ಬಾಗಿಲಲ್ಲಿ ಬಂದು ಕುತ್ತಿಗೆಯನ್ನು ಉದ್ದ ಮಾಡಿ ಆ ಕಡೆ ನೋಡ್ತಾ ಇದ್ರೆ, ಇದೇನಿದು? ರಾಮನ ರಥ, ಅಯೋಧ್ಯೆಯ ರಥ, ಹೊನ್ನ ರಥ ಈ ಕಡೆಗೆ ಬರ್ತಾ ಇದೆ. ಬಂದನೆ ರಾಮ? ಅಲ್ಲ, ಮಕ್ಕಳಿದ್ದಾರೆ, ಲವಕುಶರಿದ್ದಾರೆ. ಆಶ್ರಮದ ಮಕ್ಕಳು ರಥದಲ್ಲಿ ಹೊಕ್ಕಿಕೊಂಡಿದ್ದಾರೆ. ಅಪ್ಪನ ಆಸ್ತಿಯ ಮೇಲೆ ಅದೆಷ್ಟು ಬೇಗ ಅಧಿಕಾರವನ್ನು ಸ್ಥಾಪಿಸಿ ಬಿಟ್ಟರು ನನ್ನ ಮಕ್ಕಳು. ನನಗೆ ಗೊತ್ತಿತ್ತು, ನನ್ನ ಮಕ್ಕಳನ್ನು ನೋಡಿದರೆ ಇವರು ರಾಮನ ಮಕ್ಕಳು ಅಂತ ಗುರುತಿಸುವುದು ಸುಲಭ. ಹಾಗಾಗಿ ಅಯೋಧ್ಯೆಯವರು ಇವರನ್ನು ಕಟ್ಟಿಕೊಂಡರು, ಎತ್ತಿಕೊಂಡಾರೆ ವಿನಃ ಕಟ್ಟಿ ಹಾಕುವುದಿಲ್ಲ ಅಂತ ನಿರೀಕ್ಷೆ ಇತ್ತು. ಹೌದಲ್ಲ? ಮಕ್ಕಳ ಕೈಗೆ ರಥವನ್ನು ಕೊಟ್ಟು ತಾಯಿಯನ್ನು ಕರೆದುಕೊಂಡು ಬಾ ಅಂದರೆ ಇಲ್ಲ. ಮಕ್ಕಳೆಲ್ಲ ಗೆದ್ದರು ಗೆದ್ದರು ಅಂತ ಇದ್ದಾರೆ. ಯಾರು ಯಾರನ್ನು ಗೆದ್ದರು? ಹುಡುಗಾಟಿಕೆ, ಸೋತ ನಾಟಕ ಮಾಡಿರಬೇಕು. ರಾಮ ಲಕ್ಷ್ಮಣರು, ಭರತನು, ಶತ್ರುಘ್ನನು ಕೂಡ. ಮನೆಯ ಮಕ್ಕಳು ಸಿಕ್ಕ ಸಂತೋಷದಲ್ಲಿ ಅವರ ಕೈಗೆ ರಥವನ್ನು ಆಟಿಕೆಗಾಗಿ ಕೊಟ್ಟರೆ, ರಾಮನ ಆಡಳಿತದಲ್ಲಿ ಅಂಥದ್ದೊಂದು ಸಾಧ್ಯ ಇಲ್ವಲ್ಲ. ಏನಾಗಿರಬಹುದು? ಯಾರನ್ನು ಕೇಳಿದರು, ಏನು ಮಾತಾಡಿದರು, ಅವರ ಸಂತೋಷದಲ್ಲಿ ನಾನು ಪಾಲ್ಗೊಳ್ಳುತ್ತಿಲ್ಲ ಎನ್ನುವ ಸಂಕಟ ಬಿಟ್ಟರೆ ಅವರಿಗೆ ನನ್ನ ಮಾತನ್ನು ಕೇಳುವ ಯಾವ ವ್ಯವಧಾನವೂ ಇಲ್ಲ. ಗೆದ್ದರು ಗೆದ್ದರು ಅನ್ನುತ್ತಿದ್ದಾರೆ. ಬಿದ್ದವರ ಮೈಮೇಲಿನ ಆಭರಣಗಳನ್ನು ಕಿತ್ತು ತಂದಿದ್ದಾರಂತೆ. ಅಂತಹ ಸಂಗತಿಗಳನ್ನು, ಬಂಗಾರವನ್ನು, ಅರಮನೆಯ ಬಂಗಾರವನ್ನು ಆಶ್ರಮದವರು ನೋಡಲಿಲ್ಲ. ಎಲ್ಲರೂ ಬೆರಗಿನಿಂದ ನೋಡ್ತಾ ಇದ್ದಾರೆ. ಇದೇನಿರಬಹುದು, ಇದೇನಿರಬಹುದು. ತಂದೆ ತಂದೆ ಅಂತ ಹೇಳ್ತಾ ಇದ್ದಾನೆ ಕುಶ. ತಂದೆ ತಂದೆ ಅಂತ ಅನ್ನಿಸ್ತಾ ಇದೆ. ಯಾವುದೆಲ್ಲ ಈ ಆಭರಣಗಳು? ಯಾವುದು? ಇದು ಭರತನ ಖಡ್ಗ, ಇದು ಲಕ್ಷ್ಮಣನ ಕೈಗಡಗ, ಇದು ಶತ್ರುಘ್ನನ ಕಿರೀಟ. ಎಲ್ಲವನ್ನು ಅಯೋಧ್ಯೆಯನ್ನೇ ಹೊತ್ತು ತಂದರೆ ಇವರು. ಇದಾವುದಿದು? ಇದು ಇದು ರಾಮನ ಎದೆಯ ಮೇಲಿರುವ ಏಕಾವಳಿಯ ಹಾರ. ಹರ 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 ರಾಘವನ ಕಣ್ಣ
ಅರಸರು ಸೋತರು ಅಂತ ಅನ್ನಿಸ್ತಾ ಇದೆ. ಜಗತ್ತಿನ ಅರಸರನ್ನೆಲ್ಲ ಗೆದ್ದವರು ಆಶ್ರಮದ ಬಯಲಿನಲ್ಲಿ ಸೋತರೆ, ಮಕ್ಕಳನ್ನು ಹೀಗೆ ಬೆಳೆಸಬೇಕು, ಯಾರನ್ನೂ ಗೆಲ್ಲುವಂತ ಎತ್ತರಕ್ಕೆ. ಅಯೋಧ್ಯೆಯ ಅರಸರನ್ನೇ ಗೆದ್ದು ಬಂದಿದ್ದಾರೆ ನನ್ನ ಮಕ್ಕಳು. ಆದರೆ ಸಂತೋಷ ಪಡುವ ಹಾಗಿಲ್ಲವಲ್ಲ. ಗೆದ್ದವರು ಮಕ್ಕಳು, ಸೋತವನು ಗಂಡ. ಏಕಾವಳಿಯ ಸರವನ್ನು ತಂದಿತ್ತರಲ್ಲ ಕೈಯಲ್ಲಿ, ನನ್ನ ರಾಮನ ಆಭರಣವು ಏಕಾವಳಿಯೇ. ಮುತ್ತಿನ ಒಂದೇ ಮಾಲೆಯದು. ಅವನ ಎದೆಯ ಮೇಲಿರುವಾಗ ಈ ಮಾಲೆಯ ಸಂಗಡ ಅದೆಷ್ಟು ಬಾರಿ ಕೈ ಹಿಡಿದು ಆಟವಾಡಿದ್ದೇನೆ. ಎದೆಗೆ ನಾನು ನನ್ನ ಕಿವಿಯಾನಿಸಿ ಕೇಳುವಾಗ ನನ್ನ ಮುಖಕ್ಕೆ ತಾಗಿದ ಮಾಲೆ ಇದು. ಕರ್ಣಕುಂಡಲಗಳನ್ನೂ ತಂದಿಟ್ಟಿದ್ದಾರೆ. ಕಿವಿಯಲ್ಲಿ ಹೇಳಬೇಕೆಂದು ನನ್ನ ಮುಖವನ್ನು ಮುಂದೆ ಮಾಡಿದಾಗ ಈ ಆಭರಣಗಳಿಗೆ ಅದೆಷ್ಟು ಬಾರಿ ಮುತ್ತು ಕೊಟ್ಟಿದ್ದೇನೆ ನಾನು. ಆದರೆ ಈಗ ಆಭರಣಗಳು ಕೈಯಲ್ಲಿವೆ. ನಾನು ಹೇಳಿದ ಮಾತು ರಾಮನಿಗೆ ಕೇಳುವುದಿಲ್ಲವಲ್ಲ, ಆಭರಣಗಳಿಗೆ ಕೇಳುತ್ತದೆ. ಎಲ್ಲರಿಗೂ ಅದೇ ಸಮಸ್ಯೆ. ಮಕ್ಕಳು ಗೆದ್ದಿದ್ದಾರೆ, ತಾಯಿಗೆ ಏಕೆ ಸಂತೋಷವಿಲ್ಲ? ಒಂದು ಸಣ್ಣ ಹಕ್ಕಿಯನ್ನು ಹೊಡೆದು ಬಂದಿದ್ದೇನೆ, ಗುರಿ ಸಿದ್ಧವಾಯಿತು ಅಂತ ಹೇಳಿದಾಗ ಬೆನ್ನು ತಟ್ಟಿ ಮಗನನ್ನು ಬೆನ್ನು ಚಪ್ಪರಿಸಿ ಪ್ರೋತ್ಸಾಹಿಸಿದವಳು. ಗುರಿ ಹಿಡಿಯುವುದು ಹೀಗೆ ಅಂತ ಅಮ್ಮನನ್ನು ಕರೆದುಕೊಂಡು ಹೋಗಿ ತೋರಿಸಿದಾಗ ಗುರಿ ತಪ್ಪಿದರೂ ಇನ್ನೊಮ್ಮೆ ಆಗುತ್ತದೆ ಮಗನೇ, ನಿನ್ನಿಂದ ಸಾಧ್ಯ ಅಂತ ಬೆನ್ನು ತಟ್ಟಿದವಳು. ಅರಸರನ್ನು ಗೆದ್ದರು ಆನಂದ ಪಡುವುದಿಲ್ಲವಲ್ಲ ಎಂಬ ಆತಂಕ ಅವರಿಗೆ. ನಾನು ಹೇಗೆ ಸಂತೋಷ ಪಡಲಿ? ಅವರೆಲ್ಲ ಬಸವಳಿದು ಬಿದ್ದರೋ, ಹಸು ಬಳಿದು ಬಿದ್ದರೋ ಯಾರಿಗೆ ಗೊತ್ತು? ಈ ಹೊತ್ತಿನಲ್ಲಿ ವಾಲ್ಮೀಕಿ ಋಷಿಗಳಿಲ್ಲವಲ್ಲ. ಏನನ್ನು ತರುವುದಿದ್ದರೂ ತಂದು ಬಂಗಾರದ ರೂಪದಲ್ಲಿ ನನ್ನ ಕೈಗೆ ಯಾಕಿಡುತ್ತದೆ ಈ ವಿಧಿ? ಈ ಬಂಗಾರ ನನ್ನ ಕೈಯಲ್ಲಿ ನನ್ನ ಜೀವನದಲ್ಲಿ ಆಡಿದ ಆಟ ಒಂದೇ ಎರಡೇ. ಜನಕನ ಮಗಳು, ದಶರಥನ ಸೊಸೆ, ರಾಮನ ಹೆಂಡತಿ. ನನ್ನ ಕನ್ನಡಿಯು ಆಭರಣವಿಲ್ಲದ ಸೀತೆಯನ್ನು ನೋಡಲಿಲ್ಲ. ಆದರೆ ಅಂತಹ ಸೀತೆಯ ಆಭರಣವನ್ನು ತೆಗೆಯುವುದಕ್ಕೆ ಕೈಕೇಯಿ ಮನಸ್ಸು ಮಾಡಿದಳು. ವನವಾಸ ನಿರ್ಣಯವಾಗಿ ಕೈಕೇಯಿಯ ಅರಮನೆಯಲ್ಲಿ ಬಿದ್ದುಕೊಂಡಿದ್ದ ದಶರಥನ ಬಳಿ ಹೋಗಿ, ಅಪ್ಪ, ನಾವು ಮೂವರು ಅರಣ್ಯಕ್ಕೆ ಹೊರಟಿದ್ದೇವೆ ಅಂತ ರಾಮ ಹೇಳಿದಾಗ ಕೈಕಾದೇವಿ ಕೇಳಿದಳು, ಅರಣ್ಯಕ್ಕೆ ಇಷ್ಟು ಬೇಕೋ? ಹೊಟ್ಟೆ ಸೀರೆಯ ಬಿಚ್ಚಿ ಚಿನ್ನವ ತೆಗೆದಾಗ, ಹೊಟ್ಟೆ ಸೀರೆಯ ಬಿಚ್ಚಿ ಚಿನ್ನವ ತೆಗೆದಾಗ, ಚಿನ್ನವ ತೆಗೆದಾಗ ಕೊಟ್ಟವಲ್ ಕಲವ ಕಾಣುತ್ತ, ಕೊಟ್ಟವಲ್ ಕಲವ ಕಾಣುತ್ತ, ಸೃಷ್ಟಿದೇವಿಯ ನೀನೋಡು, ಸೃಷ್ಟಿದೇವಿಯ ನೀನೋಡೆಂದು ಕಮ್ಮನಿ ತುಂಬಿ, ಸೃಷ್ಟಿದೇವಿಯ ನೀನೋಡೆಂದು ಕಂಬನಿ ತುಂಬಿ, ಹುಟ್ಟಳು ಜನಕನ ಪುತ್ರಿ. ನಾವು ಹೊರಟಾಗ ದುಕೂಲವನ್ನು ಹಿಡಿದಳು. ಅದಾವುದು ನಾರು ಮಡಿ. ಈ ಪಟ್ಟೆ ಸೀರೆ ಬೇಕೆ ಕಾಡಿಗೆ? ಇಷ್ಟು ಆಭರಣಗಳು ಬೇಕೆ ಅರಣ್ಯಕ್ಕೆ ಅಂತ ಕೇಳಿದಾಗ ನನಗೆ ಆಭರಣವನ್ನು ಹೊರುವುದು ಗೊತ್ತು, ಕಳಚಿ ಗೊತ್ತಿರಲಿಲ್ಲ. ಆಭರಣವನ್ನು ತೊಡಿಸುವುದಕ್ಕೂ ಕಳಚುವುದಕ್ಕೂ ಸಖಿಯರನ್ನೇ ಅವಲಂಬಿಸಿದವಳು ನಾನು. ಈಗ ನಾನೇ ಕಳಚಬೇಕಲ್ಲ ಅಂತ ಪ್ರಯತ್ನ ಪಟ್ಟಾಗ ಸಹಾಯಕ್ಕೆ ಬಂದವನು ಶ್ರೀರಾಮ. ದುಕೂಲವನ್ನು ಕೊಟ್ಟರೆ ನಿಶ್ಚಿಂತೆಯಿಂದ ರಾಮಲಕ್ಷ್ಮಣರು ಉಟ್ಟುಕೊಂಡು ಬಿಟ್ಟರು. ವಿಶ್ವಾಮಿತ್ರರ ಸಂಗಡ ಕಾಡಿನಲ್ಲಿ ಹೋಗಿ ಉಳಿದಾಗ ಅವರಿಗೆ ಅದರ ಅಭ್ಯಾಸವಿತ್ತು. ನನಗೆ ಅದನ್ನು ನೋಡಿದಾಗ ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು.
ಕಾಣಬಾರದು ಅಂತ ತಲೆ ತಗ್ಗಿಸಿದರೆ ನನ್ನ ಕಣ್ಣೀರು ನನ್ನ ತಾಯಿಯ ಮೈ ಮೇಲೆ ಬೀಳುತ್ತದೆ. ಭೂಮಿಯ ಮಗಳು ನಾನು. ಸುವರ್ಣ ಗರ್ಭೆ, ನಿನ್ನ ಮಗಳ ಆಭರಣವನ್ನು ಕೀಳಿಸುತ್ತಿದ್ದಾರಲ್ಲ ಅಂತ ಒಂದು ಕ್ಷಣ ನಾನು ಅಂದುಕೊಂಡಿದ್ದು ಹೌದು. ಮರೆಗೆ ಕರೆದು ಆ ಅರಿವೆಯನ್ನು ಉಡುವುದನ್ನು ಕಲಿಸಿದ ಶ್ರೀರಾಮ. ಒಂದು ಕ್ಷಣದಲ್ಲಿ ನಾವು ಅರಮನೆಯಲ್ಲಿಯೇ ಬಡವರಾಗಿದ್ದೆವು. ಅರಣ್ಯಕ್ಕೆ ಇಷ್ಟು ಸಾಕು ಅಂತ ಅರಮನೆಯವರು ಹೇಳಿದರು. ಮುಂದೆ ಗೊತ್ತಾದದ್ದು ಬದುಕಿಗೆ ಅಷ್ಟು ಸಾಕು ಅಂತ. ರಾಮ, ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀಯ. ಈ ಕುಟಲೆಯನ್ನು ನೀನು ಸೆರೆಯಲ್ಲಿಡು, ನೀನು ರಾಜ್ಯವಾಳು ಅಂತ ಬಡಬಡಿಸುತ್ತಾ ಇದ್ದ ನನ್ನ ಮಾಮ. ಆದರೆ ಶ್ರೀರಾಮನ ನಿರ್ಣಯ ಒಂದೇ, ಹೊರಟಿದ್ದೇನೆ ಅಂತ. ಒಂದು ತುತ್ತು ಅನ್ನವನ್ನಾದರೂ ಉಂಡು ಹೋಗಬಾರದೆ ನನ್ನ ಸಂಗಡ ಎಂದು 10 ಹೆಜ್ಜೆ ನಡೆದು ಬಂದು ರಾಮ ರಾಮ ಎಂದು ಕುಸಿದು ಬಿದ್ದ ದಶರಥನನ್ನು ತಿರುಗಿ ನೋಡದೆ ಅಯೋಧ್ಯೆಗೆ ಬೆನ್ನು ಹಾಕಿದವನು ನನ್ನ ಗಂಡ. ನಾನು ಚಿನ್ನಕ್ಕಾಗಿ ಅಯೋಧ್ಯೆಯನ್ನು ನೋಡಲೆ? ರಾಮನೊಡನೆ ಬಂದೆ, ಅವನು ನನ್ನ ಬಂಗಾರ ಅಂತ. ಗಂಗಾ ನದಿಯ ತಟದಲ್ಲಿ ಬಂದಾಗ ಗುಹನ ಆತಿಥ್ಯ ಇತ್ತು. ಅಂದು ಹಣ್ಣು ಗಡ್ಡೆಗಳನ್ನು ತಿಂದು ಅಕ್ಷರಶಃ ಭೂಮಿಯನ್ನು ಹಾಸಿಗೆಯಾಗಿ ಆಕಾಶವನ್ನು ಹೊದಕಲಾಗಿ ನಾವು ಮಲಗಿದೆವು. ರಾಮ ಹೇಳಿದ, ಸೀತಾ, ಇಷ್ಟು ಸಾಕು ಬದುಕಿಗೆ ಅಂತ. ಅದು ಮುಂದೆ ನಮಗೆ ರೂಢವಾಯಿತು. ಬದುಕಿಗೆ ಎಷ್ಟು ಬೇಕು? ಅರಮನೆಯಲ್ಲೇ ಇದ್ದರೆ ನನಗದು ನನ್ನ ಆಲೋಚನೆಗೆ ಬರ್ತಾ ಇರಲಿಲ್ಲ. ಇಷ್ಟಾದರೂ ಇಲ್ಲದೆ ಹೇಗೆ ಬದುಕುವುದು ಅಂತ ಅಂದುಕೊಳ್ತಾ ಇದ್ದೆ. ಅರಣ್ಯವಾಸದಲ್ಲಿ ಗೊತ್ತಾದದ್ದು ಬದುಕುವುದಕ್ಕೆ ಬಹಳ ಬೇಕಾಗಿಲ್ಲ ಅಂತ. ಹಾಗಿದ್ರೆ ಏನು ಬೇಕು ಬದುಕಿಗೆ ಅಂತ ಹೇಳಿದವರಿದ್ದಾರೆ. ಚಿನ್ನವನ್ನು ನಾನು ಬಿಟ್ಟು ಬಂದರೂ ಕೂಡ ಚಿನ್ನ ಒದಗಿ ಬರುವ ಅವಕಾಶ ನನಗೆ ಬಂತು. ಭರದ್ವಾಜ ಮುನಿಗಳನ್ನೋ ಸುತೀಕ್ಷ್ಣರನ್ನೋ ಅಗಸ್ತ್ಯರನ್ನೋ ಕಂಡು ಮುಂದುವರಿಯುತ್ತಿರುವಾಗಲೆಲ್ಲ ಬಂದದ್ದೊಳ್ಳೆದಾಯಿತು ಅಂತಲೇ ಎಲ್ಲರೂ ಹೇಳಿದರಲ್ಲ. ಅಯೋಧ್ಯೆಯವರು ಹೇಳಿದರು, ಅಯ್ಯೋ ಎಷ್ಟು ಕಷ್ಟ, ಅರಣ್ಯಕ್ಕೆ ಹೋಗ್ತಾ ಇದ್ದಾರೆ ಅಂತ. ನಿಮ್ಮನ್ನ ಅರಣ್ಯಕ್ಕೆ ಯಾಕೆ ಕಳಿಸಿದ್ರು ಅಂತ ಯಾರು ಕೇಳಲಿಲ್ಲ ಋಷಿಗಳು. ಬಂದದ್ದೊಳ್ಳೆದಾಯಿತು ಅಂತಲೇ ಹೇಳಿದರು. ಏನಿರಬಹುದು ಆಶ್ಚರ್ಯ? ಹಾಗೆ ಬಂದದ್ದು ನಾವು ಅತ್ರಿಮುನಿಗಳ ಆಶ್ರಮಕ್ಕೆ. ಅನಸೂಯಾದೇವಿ ಎಂತಹ ಪತಿವ್ರತೆ, ಸಹಸ್ರ ವರ್ಷಗಳ ತಪಸ್ಸಿನಿಂದ ಸಿದ್ಧವಾದಂತಹ ಆ ಬಿಳಿಗೂದಲ ಮುದಿಯ ಗೌರವದ ಆ ತಾಯಿಯನ್ನು ಕಂಡಾಗ ಎಂಥವರೂ ತಲೆಬಾಗಿ ಬಿಡಬೇಕು. ಅಂಥ ವ್ಯಕ್ತಿತ್ವ. ಕರೆದು ಕೂಡಿಸಿ ಮೈದಡವಿ ಮಗಳೇ ಸೀತಾ ಅಂತ ಅವಳು ಮಾತಾಡಿಸಿದ ರೀತಿ ಇದೆಯಲ್ಲ, ಎಷ್ಟು ಚಂದ ಅದು. ಅಂಗನೇ ಸೀತೆ ನೀ ಕೇಳೊಂದು ಮಾತ, ಅಂಗನೆ ಸೀತೆ ನೀ ಕೇಳೊಂದು ಮಾತ, ಅಂಗನೆ ಸೀತೆ ನೀ ಕೇಳೊಂದು ಮಾತ, ಪತಿ ಸಂಗದೊಳಿದಲು ವನ ಕೈದುದು ಪತಿ ಸಂಗದೊಳಿದಲು ವನ ಕೈದುದು ವಿಹಿತ ವಿಹಿತ ಭೃಂಗ ಕುಂತಳೆ ರನ್ನದಾಭರಣವಿವೆ, ಭೃಂಗ ಕುಂತಳೆ ರನ್ನದಾಭರಣವಿವೆ, ರಂಗು ಮಾಸದ ವಸನ ಹಳಸದ ಹೂವೆ, ರಂಗು ಮಾಸದ ವಸನ ಹಳಸದ ಹೂವೆ, ಅದು ಹಳಸದ ಹೂವೆ. ಅಂಗರಾಗವು ನಿನಗಿರಲಿ 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 ಸುಂದರಿಯೇ, ಅಂಗರಾಗವು
ಮಂಗಳವದು ಮಂಗಳವದು ಶ್ರೀರಾಮಂಗೆ ಮುಗುದೆ ಮಂಗಳವದು ಶ್ರೀರಾಮಂಗೆ ಮುಗುದೆ ಅಂಗನೆ ಸೀತೆನಿ ಕೇಳೊಂದು ಮಾತ ಪತಿ ಸಂಗದೊಳಿರಲು ಕೈದು ದುವಿಗಿತ ಪತಿ ಸಂಗದೊಳಿರಲು ಕೈದು ದುವಿಗಿತ ಅಂಗನೆ ಸೀತೆ 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 ಹಾ ಮಗು ಸೀತಾ ಎಂದು ಮೈದಡವಿ ಕೂಡಿಸಿಕೊಂಡು ಆ ಸಾಧ್ವಿ ಮಾತಾಡಿಸುವಾಗ ಏನಾಯಿತು ಹೇಳು? ಅಯೋಧ್ಯೆಯಲ್ಲಿ ಏನಾಯಿತು? ಏನು ಮಾತು ಬಂತು? ಹೇಗೆ ಅರಣ್ಯಕ್ಕೆ ಹೊರಟಿರಿ? ಒಂದೊಂದಾಗಿ ವಿವರವಾಗಿ ಹೇಳು ಮಗಳೇ ಅಂತ ಮತ್ತೆ ಮತ್ತೆ ಕೇಳಿದಳು. ನಾನೆಲ್ಲವನ್ನೂ ಹೇಳಿದೆ. ಕೈಕೇಯಿಯ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಿದ್ದ ದಶರಥ, ಭರತನಿಗೆ ಪಟ್ಟ ಕಟ್ಟೋಣ, ನನ್ನ ರಾಮನನ್ನು ಕಾಡಿಗಟ್ಟಬೇಡ ದುಷ್ಟ ಹೆಂಗಸೇ ಅಂತ ಕೇಳ್ತಾ ಇದ್ದ. ಆ ಹೊತ್ತಿನಲ್ಲಿ ನಾವು ಹೊರಟೆವು ಅಮ್ಮ. ಆಗ ಕೈಕಾದೇವಿ ಅರಣ್ಯಕ್ಕೆ ಆಭರಣಗಳು ಬೇಕಿಲ್ಲ, ಪಟ್ಟೆ ಸೀರೆ ಬೇಕಿಲ್ಲ ಎಂದು ತೆಗೆಸಿದಳು. ವಸಿಷ್ಠರು ಸಿಟ್ಟು ಮಾಡಿದರು. ಆ ಹೆಣ್ಣು ಮಗಳಿಗೆ ಏಕೆ ಕಷ್ಟ? ಅವಳಾಭರಣವನ್ನೇಕೆ ಕೇಳ್ತಾ ಇದ್ದೀಯೆ? ಜನಕ ಕೊಟ್ಟಿದ್ದರ ಮೇಲೆ ಅವಳಿಗಲ್ಲವೇ ಹಕ್ಕು ಅಂತ ಹೇಳಿದರು. ಆದರೂ ಕೇಳುವ ಮನಸ್ಸಿರಲಿಲ್ಲ ನನ್ನ ಅತ್ತೆಗೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಹೋಗುವಾಗ ನನ್ನತ್ತೆ ಕೌಸಲ್ಯಾದೇವಿ ಹೇಳಿದಳು, ಮಗು, ಗಂಡನಲ್ಲಿ ಧನವಿದ್ದಾಗ, ಅವನು ಸುಖ ನೀಡುತ್ತಾ ಇದ್ದಾಗ, ಅವನೊಂದಿಗಿದ್ದು ಅವನು ಕಷ್ಟದಲ್ಲಿದ್ದಾಗ ಅವನನ್ನು ತೊರೆಯುವುದು ಸಾಮಾನ್ಯ ಹೆಣ್ಣಿನ ಲಕ್ಷಣ. ನೀನು ನನ್ನ ಮಗನ ಕೈ ಬಿಡಬೇಡ ಅಂತ ಕೇಳಿಕೊಂಡಳು ಅಂತ ಹೇಳಿದೆ. ಏನಾಯಿತು ಹೇಳಿದಳು ಅವಳು, ಮಗಳೇ, ಕಾಯ್ದುಕೊಳ್ಳಬೇಕಾದದ್ದು ಸಂಪತ್ತನ್ನು. ಯಾವ ಸಂಪತ್ತನ್ನು? ಸಂಬಂಧವನ್ನು. ಸಂಬಂಧ ಉಳಿದರೆ ಸಂಪತ್ತನ್ನು ಗಳಿಸುವುದು ಏನು ಕಷ್ಟ? ಅದರಲ್ಲಿಯೂ ಸಂಬಂಧ ಅಂತ ಆಗುವುದು ಯಾವುದು? ಯಾವ ಕಾರಣದಿಂದಲೂ ತಾಯ್ತನಕ್ಕಿಂತಲೂ ಮಿಗಿಲಾದ ಒಂದು ಸಂಬಂಧ ಇರುವುದಿಲ್ಲ. ಆದರೆ ತಾಯ್ತನ ಸಿದ್ಧಿಸುವುದು ದಾಂಪತ್ಯದಿಂದ ಅಲ್ಲವೇ? ಆದದ್ದರಿಂದ ದಾಂಪತ್ಯವನ್ನು ಉಳಿಸಿಕೊಂಡೆ ಮಗಳೇ. ನಿನ್ನ ವಿವೇಕ ದೊಡ್ಡದು. ಕಷ್ಟ ಅಂತ ಹೇಳಿದರೆ ವನವಾಸ, ಅರಮನೆಯಲ್ಲಿರುವವರು ಮಾತಾಡಬಹುದು, ನಾಗರಿಕರು ಹೇಳಬಹುದು. ಆದರೆ ನಾವೆಲ್ಲ ಅರಣ್ಯದಲ್ಲೇ ಇಲ್ಲವೇ? ನಮ್ಮ ಬದುಕಿನಲ್ಲಿ ಸುಖ ಇಲ್ಲವೇ? ಸುಖ ಅಂದರೆ ಏನು ಮಗಳೇ ಅಂತ ಮೈದಡವಿ ಮಾತಾಡಿಸುವಾಗ ಅದೆಂತಹ ಸಾಂತ್ವನ. ಆ ಸಾಧ್ವಿ ಹೇಳಿದಳು, ಮಗು, ಅರಣ್ಯವಾಸದ ನಿಬಂಧನೆಗಳೆಲ್ಲ ರಾಮನಿಗೆ, ನಿನಗಲ್ಲ. ಆದದ್ದರಿಂದ ನಾನು ಆಭರಣಗಳನ್ನು ಕೊಡ್ತೇನೆ ನಿನಗೆ, ನಾನು ನಿನಗೆ ಸೀರೆಯನ್ನು ಕೊಡ್ತೇನೆ, ನಾನು ನಿನಗೆ ಹೂವನ್ನು ಕೊಡ್ತೇನೆ. ಇದು ಎಂಥದ್ದು? ನನ್ನ ತಪಸ್ಸಿನಿಂದ ಸಿದ್ಧಿಸಿದಂತಹ ಆಭರಣಗಳಿವು, ಎಂದೂ ಕೊಳೆಯಾಗುವುದಿಲ್ಲ. ಮಾಸದಂತಹ ಹೂವು ಮತ್ತು ಈ ಪಟ್ಟೆ ಏನಿದೆಯೋ ಇದು ಕೂಡ ಮಾಸಲಾರದು. ಆದದ್ದರಿಂದ ಇದನ್ನು ನೀನು ಉಟ್ಟುಕೋ, ಇದನ್ನು ನೀನು ತೊಟ್ಟುಕೋ, ನಿನಗೆ ಚಂದ ಕಾಣುತ್ತದೆ ಸುಂದರಿ ಅಂತ ನನಗೆ ಹೇಳಿದಳು. ಬೇಕು, ನೀನು ಚಂದವಿದ್ದರೂ ಅದನ್ನು ಇನ್ನಷ್ಟು ಚಂದವಾಗಿಸುವಂತಹ ಕೆಲಸವನ್ನು ಮಾಡುತ್ತದೆ ಈ ಶೃಂಗಾರ ಸಾಧನಗಳು ನಿನಗೆ ಬೇಕು. ಇದು ಅರಣ್ಯದಲ್ಲಿಯೂ ನಿಷಿದ್ಧವಲ್ಲ, ನಮ್ಮಲ್ಲಿಯೂ ಇದೆ ಮಗಳೇ ಅಂತ ಕೊಟ್ಟಳು. ತೊಡುವುದಕ್ಕೆ ನನಗೆ ಆತಂಕ. ರಾಮನಿಗಿಲ್ಲದ ಆಭರಣವನ್ನು ನಾನು ತೊಡುವುದೇ ಅಂತ ಅವಳು ಹೇಳಿದಳು. ನಾನು ಹೇಳ್ತೇನೆ, ನೀನು ತೊಟ್ಟುಕೋ. ನೀನು ಉಟ್ಟು ತೊಟ್ಟು ಚೆನ್ನಾಗಿ ಕಂಡರೆ ಅದು ರಾಮನಿಗೆ ಕೂಡ ಭೂಷಣ, ಅವನಿಗೆ ನೆಮ್ಮದಿ, ಸಂಸಾರದ ಗುಟ್ಟು ಮಗಳೇ. ಇವನು ಗಂಡ ಎಂಬ ತಾತ್ಸಾರವಿರಬಾರದು. ಅವನು ಮನೆಗೆ ಬರುವ ಗಂಡನೆದುರು ಕೂಡ ಹೇಗೂ ಮನೆಯಲ್ಲವೇ, ಹೇಗಿದ್ದರೂ ಆದೀತು ಎನ್ನುವುದು ಸರಿಯಲ್ಲ ಮಗಳೇ. ಹೀಗಿರಬೇಕು, ಆಗಲೇ ಅವನಿಗೆ ಮನೆಗೆ ಬರುವ ಆಕರ್ಷಣೆ ಅಲ್ಲವೇ ಅಂತ ಕೇಳಿದವಳವಳು. ಸಂಸಾರದ ಗುಟ್ಟನ್ನು ಇಷ್ಟು ಚೆನ್ನಾಗಿ ನನ್ನ ಬಳಿ ಕುರಿತು ಹೇಳಿದ ಇನ್ನೊಬ್ಬರಿಲ್ಲ. ಆ ತಾಯಿಯ ಮಾತು ಕೇಳಿ ನಾನು ತೊಟ್ಟೆ, ಉಟ್ಟೆ, ಹೂವನ್ನು ಮುಡಿದುಕೊಂಡೆ. ಆಶ್ರಮದಲ್ಲಿ ಕನ್ನಡಿಯನ್ನು ಎಲ್ಲಿ ಹುಡುಕಲಿ? ಕರೆದುಕೊಂಡು ಬಂದು ರಾಮನೆದುರು ನಿಲ್ಲಿಸಿದಳು. ರಾಮನ ಕಿರುನಗೆಯಲ್ಲಿ ನನಗೆ ದೊಡ್ಡ ಕನ್ನಡಿಯೇ ಕಂಡಿತು.
ಒಪ್ಪಿದನಲ್ಲ. ರಾಮನಿಗೆ ಸಂತೋಷವಾಗುತ್ತದೆ. ಯಾವುದರಿಂದ? ಆಭರಣವನ್ನು ತೊಟ್ಟು ಬಟ್ಟೆಯನ್ನುಟ್ಟು ಸೀತೆ ಚಂದವಾಗಿ ಕಂಡರೆ ರಾಮನಿಗೆ ಸಂತೋಷವಾಗುತ್ತದೆ ಅಂತಾದಾಗ, ಹೌದಲ್ಲ, ಎಷ್ಟು ಆಭರಣಗಳು, ಮುಂದಲೆಯಿಂದ ಕಾಲ ಗೆಜ್ಜೆಯವರೆಗೆ, ಕಾಲುಂಗುರದವರೆಗೆ ಹೆಣ್ಣಿನ ಮೈತುಂಬ ಆಭರಣಗಳು. ಇದನ್ನೆಲ್ಲ ತೊಟ್ಟು ನಿಂತಿದ್ದೆ. ಆಗನ್ನಿಸಿತು, ಕೆನ್ನೆಗಾದರೆ ಅಂಗರಾಗ, ತುಟಿಗಾದರೆ ಅಂಗರಾಗ ಎಂದು. ಮುಂದೆ ಗೊತ್ತಾದದ್ದು ಕೆನ್ನೆಗೂ ಒಂದು ಆಭರಣ ಉಂಟು, ಅದು ಕಣ್ಣೀರು. ಅದನ್ನು ನಾನೆಷ್ಟು ವರ್ಷ ಅದನ್ನು ತೊಟ್ಟಿದ್ದೇನೆ. ಅಂತೂ ಬಂಗಾರದಿಂದ ನನ್ನ ಮನಸ್ಸು ಮುದಗೊಂಡಿತು. ಹೌದು, ಅತ್ರಿ ಮುನಿಗಳ ಆಶ್ರಮವನ್ನು ಬಿಟ್ಟು ಪಂಚವಟಿಗೆ ಬಂದು ಉಳಿದೆವು. ಗೋದಾವರಿಯ ತೀರದಲ್ಲಿ ವಾಸ. ದಿನ ಮುಂಜಾನೆ ಎದ್ದರೆ ಕಾಣುವ ಭಗವಾನ್ ಭಾಸ್ಕರನ, ಬಾಲ ಭಾಸ್ಕರನ ಕಿರಣಗಳು ಬಂಗಾರದಂತೆ ಕಾಣುತ್ತಿದ್ದವು. ಇಡೀ ಆಕಾಶ ಬಂಗಾರವಾಗಿದೆಯಲ್ಲ ಅಂದುಕೊಳ್ತಾ ಇದ್ದೆ. ಸಂಜೆಯ ಎಳೆಬಿಸಿಲು, ಸಂಜೆಯ ಬಿಸಿಲು ನೀರಿನ ಮೇಲೆ ಬಿದ್ದಾಗ ಹೊಳೆ ಬಂಗಾರದಂತೆ ಹರಿಯುತ್ತಿದೆ ಅಂತ ಅಂದುಕೊಳ್ತಾ ಇದ್ದೆ. ಹೊಸ ಚಿಗುರುಗಳ ಮೇಲೆ ಎಳೆಬಿಸಿಲು ಬಿದ್ದಾಗ ಈ ಗಿಡಗಳೆಲ್ಲ ಬಂಗಾರದ ಬೆಳೆ ಬೆಳೆದಿವೆ ಅಂತ ಅನ್ನಿಸ್ತಾ ಇತ್ತು. ಅಂತೂ ಮನಸ್ಸು ಬಂಗಾರದಲ್ಲಿತ್ತು ಅಂತ ಕಾಣುತ್ತದೆ. ಲಕ್ಷ್ಮಣ ಹೇಳಿದ, ಅಣ್ಣ ಇವತ್ತಿಗೆ 13 ವರ್ಷ ಮುಗಿಯಿತು. ಭರತ ಹೇಳಿದ್ದಾನೆ ದಿನ ದಿನವನ್ನೂ ನೆನಪಿಟ್ಟುಕೊಳ್ಳಬೇಕು ಅಂತ. ಹಾಗಾಗಿ ನಾಳೆ ಇಲ್ಲಿಂದ ತಿರುಗಿದರೆ ಸರಿಯಾಗಿ 1 ವರ್ಷಕ್ಕೆ ಅಯೋಧ್ಯೆಯನ್ನು ಸೇರಬಹುದು ಅಂತ. ಮರುದಿನದ ಬೆಳಗಿಗೆ ತಿರುಗಿ ಅಯೋಧ್ಯೆಯನ್ನು ಸೇರುವುದು ಎಂಬ ಉಲ್ಲಾಸವಿತ್ತು. ಎಂತಹ ನಿಶ್ಚಿಂತವಾದ ನಿದ್ದೆ ಅದು. ವನವಾಸ ಮುಗಿಯುತ್ತಿದೆ ಅಂತ ಅಂದುಕೊಂಡ ಕಾಲ. ಮರುದಿನ ಮುಂಜಾನೆ 14ನೇ ವರ್ಷದ ಆರಂಭದ ದಿನ ನಾನು ಎದ್ದೆ. ಭಗವಾನ್ ಭಾಸ್ಕರನು ಬಾನಿನಲ್ಲಿ ಬಂದಿದ್ದ. ಅವನ ಬೆಳಗು ಬಂಗಾರವಾಗಿತ್ತು. ಆದ್ರೇನು ಮಾಡೋಣ, ಆಶ್ರಮದ ಈ ಕಡೆಗೆ ಬಂದು ಆ ಕಡೆಗೆ ಕಾಣುವಾಗ ಬಂಗಾರಕ್ಕೆ ಜೀವ ಬಂದಿತ್ತು, ಕುಣಿಯುತ್ತಿತ್ತದು. ಅದನ್ನು ನಾನೊಬ್ಬಳೇ ನೋಡಿದರೆ ಹೇಗೆ? ರಾಮ ನೋಡು ನೋಡು, ನೋಡಿದೆಯ ರಾಮ ನೋಡಿದೆಯ ರಮಣ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ಬಣ್ಣದ ಸುತ್ತಲೂ ಪಂಚವರ್ಣದ ರೇಖೆಯು ಬಂದ. ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚವರ್ಣದ ರೇಖೆಯು ಬಂದ. ಚಂದವ ನೀ ನೋಡು ರಾಮ, ಆ ಚಂದವ 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 ನೀ ನೋಡು ರಾಮ. ನೋಡಿದೆಯ ರಾಮ ನೋಡಿದೆಯ
ಸಣ್ಣ ಕಾಲು ಬೆರಳು ಸಾಲಿನುಗುರು ಭಾವಂಗಳ ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನುಗುರು ಭಾವಂಗಳ ತನ್ನಂಗ ತಿನ್ನಂಗ ದಿಕ್ಕಿಟ ತನ್ನಂಗ ತಿನ್ನಂಗ ದಿಕ್ಕಿಡ ತೋತೋ ತನ್ನಂಗ ತಿನ್ನಂಗ ದಿಕ್ಕಿಟ ತೋತೋ ತನ್ನಂಗ ತಿನ್ನಂಗ ದಿಕ್ಕಿಡ ತೋಮ್ ಎಂದು ಕುಣಿವ ಮೃಗವ ತನ್ನಂಗ ತಿನ್ನಂಗ ದಿಕ್ಕಿಟ ತೋಮ್ ಎಂದು ಕುಣಿವ ಮೃಗವ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯಾ? ಅಲ್ಲಿ ನೋಡು, ಅಲ್ಲಲ್ಲ ಇಲ್ಲಿ, ಈ ಕಡೆ ಆ ಮರದ ಬುಡದಲ್ಲಿ, ಇಲ್ಲ ಹುತ್ತಲಿನ ಈ ಕಡೆ. ಅಯ್ಯೋ, ಆ ಜೀಡಿನ ಮರೆಯಲ್ಲಿ ಅದು ಕುಣಿಯುತ್ತಿದೆ, ಎರಡೇ ಕಾಲಿನಲ್ಲಿ ತನ್ನ ಎತ್ತಿ ಕುಣಿಯುತ್ತಿದೆ. ಎಲ್ಲಿ ನೋಡ್ತಾ ಇದ್ದೀಯೇ? ನನ್ನನ್ನಲ್ಲ, ಅಲ್ಲಿ ನೋಡು, ಆ ಮೃಗ ಕುಣಿತಾ ಇದೆ, ಚಿನ್ನದ ಮೃಗ. ಆಹಾ, ಅದೇನು ಚಂದ ಅದು. ಈಗ ನನಗನ್ನಿಸ್ತಾ ಇದೆ, ಲಕ್ಷ್ಮಣ ಹೇಳಿದನಲ್ಲ ಇವತ್ತು ತಿರುಗಬೇಕು ಅಂತ. ನನಗೆ ಮನಸ್ಸಿಲ್ಲ, ಅಯೋಧ್ಯೆಗೆ ಹೋಗುವುದೇ ಬೇಡ. ಇಂತಹ ಸುಂದರವಾದ ಮೃಗ ಸಿಕ್ಕ ಮೇಲೆ ಮತ್ಯಾಕೆ ಹೋಗಬೇಕು? ಅಯೋಧ್ಯೆಯವರಿಗೆ ಹೇಳಬೇಕು, ನನ್ನ ಬಂಗಾರ ತೆಗೆಸಿದಿರಲ್ಲ, ಅವರಿಗೆ ಹೇಳಬೇಕು, ಜೀವಂತವಾದ ಬಂಗಾರ ನನ್ನ ಕೈಗೆ ಸಿಕ್ಕಿದೆ ಎನ್ನುವುದನ್ನು ಅವರಿಗೆ ತೋರಿಸಬೇಕು. ಎಲ್ಲಿ ಸಿಕ್ಕೀತು 14 ಲೋಕದಲ್ಲಿಂಥದ್ದೊಂದು ಬಂಗಾರ? ಈಗ ನನ್ನೆದುರು ಬಂದು ಕುಣಿಯುತ್ತಿರುವ ಅದರ ರೀತಿಯನ್ನು ನೋಡು, ನನ್ನನ್ನು ಕರೆಯುತ್ತಿರುವ ಹಾಗೆ ಆ ಕಡೆ ಈ ಕಡೆ ಓಡಿ ಮಾಡಿ ಹತ್ತಿರ ಬರುತ್ತದೆ, ದೂರ ಹೋಗುತ್ತದೆ. ಅದೆಷ್ಟು ಚಂದ ರಾಮ! ಅದರ ಮೈಯ ವರ್ಣವನ್ನು ಕಂಡಾಗ ಕಾಮನ ಬಿಲ್ಲು ಅದರ ಮೈಯನ್ನು ಅಲಂಕರಿಸಿದೆ ಅಂತ ಅನಿಸುವುದಿಲ್ಲವೇ? ಆಕಾಶದ ನಕ್ಷತ್ರಗಳನ್ನೆಲ್ಲ ಹೊದ್ದು ಬಂದಂತೆ ಚಿಕ್ಕೆಯಾಗಿರುವಂತಹ ಅದರ ಮೈ ಮೇಲೆ ಕೈಯಾಡಿಸಿದರೆ ಆಹಾ, ಆಕಾಶದಲ್ಲಿ ನಾನು ಕೈಯಾಡಿಸುತ್ತಿದ್ದೇನೆ ಅಂತ ಅನುಭವ ಆಗಬಹುದು. ಅದರ ಕಾಲಿಗೆ ಕೂಡ ಎಂತಹ ಭಾವಸ್ಪಂದ, ಅದರ ಮುಖದಲ್ಲಿ, ಅದರ ಕಣ್ಣಿನಲ್ಲಿ. ಇಂತಹದೊಂದು ಬಂಗಾರದ ಜಿಂಕೆಯನ್ನು ನಿರ್ಮಿಸಬೇಕು ಅಂತ ಆದರೆ ಒಂದು ತಲೆ ಸಾಲದು ರಾಮ, 10 ತಲೆ ಬೇಕಿದಕ್ಕೆ. ಯಾರು ಬಿಟ್ಟಿರಬಹುದು ಇದನ್ನು? ಯಾವ ಬಂಗಾರದ ಊರಿನಿಂದ ಬಂದಿರಬಹುದು? ಇಷ್ಟು ದಿನಗಳ ಕಾಲ ಇದರ ಒಂದು ಮರಿಯನ್ನೂ ನಾವು ನೋಡಲಿಲ್ಲ ಅಂತ ಆದ್ರೆ
ದೂರದ ಕಾಡಿನಿಂದ ಓಡಿ ಬಂದಿತೆ. ಛೆ, ಈಗ ಅದಕ್ಕೆ ನಿಶ್ಚಿಂತೆ. ರಾಮನ ರಕ್ಷಣೆ ಇದೆಯಲ್ಲ, ಅದಕ್ಕೆ ಇನ್ನು ನಿಶ್ಚಿಂತೆ. ಬಂಗಾರ, ಶ್ರೀಮಂತಿಕೆ, ಸಂಪತ್ತಿಗೆ ಅದೊಂದು ಕಷ್ಟ. ಸುರಕ್ಷೆಯ ಒಂದು ಬೇಲಿ ಬೇಕಲ್ಲ, ಹಾಗಾಗಿ ಅದಕ್ಕೀಗ ರಾಮನ ಬೇಲಿ ಸಿಕ್ಕಿದೆ. ಹಾಗಾಗಿ ನಿಶ್ಚಿಂತೆ. ರಾಮ, ಅದನ್ನು ನೋಡುತ್ತಿದ್ದರೆ ನನಗೆ ಅಯೋಧ್ಯೆ ನೆನಪಾಗುವುದಿಲ್ಲ, ಯಾವುದೂ ನೆನಪಾಗುವುದಿಲ್ಲ. ಅದು ಬೇಕು ನನಗೆ. ಅದನ್ನು ತಂದಿಟ್ಟುಕೊಂಡು ಸಾಕಬೇಕು. ನಮ್ಮ ಬಳಿಯಲ್ಲಿ ಅದಿದ್ದರೆ ನಮಗೆ ಯಾವ ಕಷ್ಟ ಹೇಳು? ಲಕ್ಷ್ಮಣನಿಗೆ ಹೇಳಬೇಕು, ರಾಮ ಸೀತೆಯರಿಗೆ ಮಾತ್ರ ಆ ಹಣ್ಣು ಗಡ್ಡೆಗಳನ್ನು ತರುವುದಲ್ಲ, ಈ ಜಿಂಕೆಗಾಗಿ ಹುಲ್ಲನ್ನು ತರಬೇಕು ಎನ್ನುವುದನ್ನು ಅವನಿಗೆ ಸೂಚಿಸಬೇಕು. ಇದು ನನ್ನ ಜೊತೆಗಿದ್ದರೆ ನೀನು ಲಕ್ಷ್ಮಣನ ಸಂಗಡ ಹೋಗುವುದು ಹೇಗೆ? ಸೀತೆಯೊಬ್ಬಳನ್ನೇ ಬಿಟ್ಟು ಅಂತ ಆಲೋಚಿಸುತ್ತಿದ್ದೆಯಲ್ಲ. ಇದಿದ್ದರೆ ನೀವಿಬ್ಬರು ಎಲ್ಲಿ ಬೇಕಾದರೂ ಅಡ್ಡಾಡಿಕೊಂಡಿರಿ, ನಾನು ಇರ್ತೇನೆ. ಹಗಲು ರಾತ್ರಿ ಇದನ್ನು ಕುಣಿಸಿಕೊಂಡಿರಬಹುದಲ್ಲ? ಅಲ್ಲಲ್ಲ, ಇದಿದ್ದರೆ ಹಗಲು ರಾತ್ರಿಗಳನ್ನೇ ಕುಣಿಸಿಕೊಂಡಿರಬಹುದಲ್ಲ ನಾನು. ಹಾಗಾಗಿ ಇದು ಬೇಕು ನನಗೆ. ಇದಿಲ್ಲದೆ ಇರುವುದಕ್ಕೆ ಸಾಧ್ಯ ಇಲ್ಲ. ರಾಮ, ಇಷ್ಟು ಅಪೂರ್ವವಾದ ಅಪರೂಪವಾದ ವಸ್ತುವನ್ನು ನಮ್ಮೆದುರು ಓಡಾಡುತ್ತಿರುವಾಗ ಅಲಕ್ಷ್ಯದಿಂದ ನಿರ್ಲಕ್ಷ್ಯದಿಂದ ನಿಂತಿದ್ದೀಯಲ್ಲ. ನಾನು ಹೇಳ್ತಾ ಇರುವುದು ವರ್ಣನೆಗಾಗಿ ಅಲ್ಲ, ನನಗೆ ಬೇಕು ಅಂತ. ಏನೋ ಸರಸಿ ಜಾಂಬಕಿ ನಿನ್ನ ಮರಳು ಮಾಡಲು ಬಂದ ದುರುಳರ ಕಪಟವಿದು. ರಾಮನೆದುರು ಯಾವ ಕಪಟ ನಿಂತೀತು? ಹಗಲಿನಲ್ಲಿಯೇ ಬೆಳದಿಂಗಳನ್ನು ತಂದಿದ್ದಳಲ್ಲ ಶೂರ್ಪನಖಿ, ಮೂಗು ಕೊಯ್ಸಿಕೊಂಡು ಹೋದಳು. ಯಾವ ಕಪಟವು ರಾಮನೆದುರು ನಿಲ್ಲಲಾರದು. ಧೈರ್ಯ ಯಾರಿಗೂ ಇಲ್ಲ. ಆದದ್ದರಿಂದ ಅದು ಸುಳ್ಳು. ರಾಮ, 14,000 ರಕ್ಕಸರೆಲ್ಲ ನಿಂತ ನಿಲುವಿನಲ್ಲಿ ನಿನ್ನಿಂದ ಹತರಾದರಲ್ಲ, ಆಮೇಲೆ ರಕ್ಕಸರು ಧೈರ್ಯ ಮಾಡುವುದಿಲ್ಲ. ಆದದ್ದರಿಂದ ಇದು ಮಾಯೆಯಲ್ಲ. ಇಷ್ಟು ಜೀವಂತವಾಗಿ ನನ್ನೆದುರು ಕುಣಿಯುತ್ತಿದೆ. ನಾನು ಒಮ್ಮೆಯಾದರೂ ಏನಾದರೂ ಬೇಕು ಅಂತ ಕೇಳಿದ್ದುಂಟು ಈವರೆಗೆ? ಕೊಡುವುದಿಲ್ಲ ಎನ್ನುವುದಕ್ಕೆ ಹೇಗೆ ಮನಸ್ಸು ಬರ್ತದೆ ಹೇಳು? ಇಷ್ಟು ದಿನಗಳ ಕಾಲ ನೀನು ನನ್ನ ಪ್ರಾಣ ಸೀತಾ ಅಂತ ಹೇಳಿದರೆ, ಈಗ ನನ್ನ ಪ್ರಾಣ ಅದಾಗಿದೆ. ನಿನಗೆ ನಾನು ಬೇಕು ಅಂತಂದ್ರೆ ನನಗದು ಬೇಕು. ಅದಿದ್ದರೆ ನಾನು ಇಷ್ಟು ಹೇಳಿದರೂ ಹೋಗುವುದಕ್ಕೆ ಸಿದ್ಧ ನಿಲ್ಲುವಲ್ಲ. ನಿನ್ನ ಚಿಂತೆ ಎಂಥದ್ದು? ಅದನ್ನು ಹಿಡಿಯುವುದಕ್ಕೆ ಹೋದರೆ ಸಿಗದೆ ಹೋದರೆ, ಅದು ಸತ್ತು ಹೋದರೆ ಹೇಗೆ ಆಲೋಚನೆ ಬರುತ್ತದೆ? ಈ ಯುದ್ಧ ಮಾಡುವವರಿಗೆಲ್ಲ ಕೊಲ್ಲುವ ಭಾಷೆಯಲ್ಲೇ ಮಾತಾಡ್ತೀರಲ್ಲ. ಇಷ್ಟು ಸುಂದರವಾದ ಮೃಗ ಕಂಡಾಗಲೂ ಹಿಡಿಯುವ ಮನಸ್ಸಾಗದೆ ಬಾಣ ಬಿಟ್ಟು ಕೊಲ್ಲುತ್ತೇನೆ ಅಂತ ಹೇಳ್ತೀಯಲ್ಲ. ನೀನು ಸಂಕಲ್ಪ ಮಾಡಿದರೆ ಸಾಕು ರಾಮ, ಅದು ಪಂಜರದಲ್ಲಿ ಸಿಕ್ಕಿ ಬೀಳುತ್ತದೆ. ಅಷ್ಟಾಗಿ ಅದು ಸತ್ತಿತು ಅನ್ನು. ಅದರ ಆಕರ್ಷಣೆ ಎಷ್ಟು ದೊಡ್ಡದು ಗೊತ್ತೇ? ಆಕರ್ಷಣೆಗೆ ಯಾರು? ಮನಸ್ಸಿಜ, ಅವನಪ್ಪ ಅಂತಲ್ವೇ ನಿನಗೆ ಹೇಳುವುದು? ಪಂಚಬಾಣನ ಪಿತನೆ ಕೇಳು, ಪಂಚಬಾಣನ ಪಿತನೆ ಕೇಳು. ಹಸು ವಂಚಿಸುತ್ತ ಮೃಗ ಮಡಿದುದಾದರೆ ಕಂಚುಕವ ರಚಿಸುವೆನು ನಾನು, ಕಂಚುಕವ ರಚಿಸುವೆನು. ಚರ್ಮವ ತೆಗೆದು ಪ್ರೀತಿಯಲಿ ಪಂಚಬಾಣನ ಪಿತನೇ, ನಿನ್ನಿಂದಲೇ ಆಕರ್ಷಿತಳು ಹೌದು ನಾನು. ಆದರೆ ಇಂದು ನನ್ನನ್ನು ಆ ಮೃಗ ಅದೆಷ್ಟು ಆಕರ್ಷಿಸಿದೆ ಎಂದರೆ ನೀನು ಹೇಳುವ ವಿವೇಕ ನನಗೆ ತಾಗುವುದಿಲ್ಲ. ರಾಮ, ನನ್ನ ವಿವಶತೆಯನ್ನು ನೀನು ಒಪ್ಪಲೇಬೇಕು. ರಮಣ, ನೋಡು, ಅದು ಅಷ್ಟು ಚೆನ್ನಾಗಿ ಓಡಾಡಿಕೊಂಡಿದೆ. ಏನೋ ಸಂದರ್ಭ ನಿನಗೆ ಹಿಡಿಯುವುದಾಗಲಿಲ್ಲ. ಅದನ್ನು ಕೊಲ್ಲಬೇಕಾಗಿ ಬಂದರೆ ಎಂಬ ನಿನ್ನ ಆತಂಕ ನನಗೆ ದುಃಖವಾಗುತ್ತದೆ ಅಂತ. ದುಃಖವಾದರೂ ಆದೀತು. ಆದರೆ ಅದನ್ನು ಹಿಡಿದು ತಂದರೆ ಅದರ ಚರ್ಮವನ್ನು ಸುಲಿದು ನಾನು ನನ್ನ ಕಂಚುಕವಾಗಿ ಮೈತುಂಬ ಹೊದ್ದುಕೊಳ್ಳುತ್ತೇನೆ. ನೀನು ಹೇಳಿದೆಯಲ್ಲ ಮಾಯೆ ಎಂದು, ಮಾಯೆಯನ್ನು ಮೈತುಂಬ ಹೊದ್ದುಕೊಳ್ಳುವ ಆಸೆಯಾಗಿದೆ. ರಾಮ, ಬೇಕು ನನಗೆ, ಅದು ಬೇಕೇ ಬೇಕು. ನಾನು ಬೇಕು. ಸೀತೆ ಇರಬೇಕು ಅಂದರೆ ಆ ಜಿಂಕೆಯನ್ನು ನೀನು ತರಬೇಕು. ಹೀಗೆ ಒತ್ತಾಯಿಸಿದೆ. ರಾಮನು ಹೋದ.
ಹಿಂದೆ ಕೇಳಿದಂತಹ ಧ್ವನಿ, ಹಾ ಸೀತಾ, ಹಾ ಲಕ್ಷ್ಮಣ. ಇದು ರಾಮನ ಧ್ವನಿ, ಇದು ರಾಮನ ಧ್ವನಿ. ಲಕ್ಷ್ಮಣ ನೀನು ಹೋಗಬೇಕು. ಜುಲುಮೆ ಮಾಡಿದ ಮೇಲೆ ಹೊರಟ. ಎಷ್ಟು ಹೊಂದಿಗೆ ಬಂದೀತು ಅದು. ರಾಮ ಲಕ್ಷ್ಮಣರು ಅದನ್ನು ತರ್ತಾರೆ ಅಂತ ನಿಜಕ್ಕೂ ಹೆಣ್ಣಾಗಿ ನಾನು ಆಲೋಚಿಸುತ್ತಿರುವಾಗ ಯಾರದ ಧ್ವನಿ ಅದು? ಯಾರಿಗೂ ನೀಡೇ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೇ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೇ ದೇವಿ ಕುಕ್ಷಿಗಾಧಾರವಿಲ್ಲದೆ ದೇಶ ದೇಶ ಕುಕ್ಷಿಗಾಧಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣೆ ಗೈದಿಲ್ಲಿ ಬಂದೆ ಕಣಮ್ಮ ಕುಕ್ಷಿಗಾಧಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣೆ ಗೈದಿಲ್ಲಿ ಬಂದೆ ಕಣಮ್ಮ ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಯಾರಿಗೋ ಹಸಿವೆಯಾಯಿತು ಎಂಬ ಧ್ವನಿ ಕೇಳಿದಾಗ ನಾನು ತಾಯಿಯಾಗಿ ಬಿಟ್ಟೆ. ಹಸಿವೆಯಾಗಿದೆಯೇ? ಯಾಕೆ ರಾಮನ ಹಿಂದೆ ರಾಮ ಹೋದಾಗ ರಾಮನ ಹಿಂದೆ, ಲಕ್ಷ್ಮಣ ಹೊರಟಾಗ ಲಕ್ಷ್ಮಣನ ಹಿಂದೆ ನಾನು ಹೋಗಲಿಲ್ಲ ಅಂತಾದರೆ ನನಗೆ ಕಲಿಸಿದ ಸಂಸಾರದ ಪಾಠ ಅದು. ಅದು ಎಲೆಮನೆಯೇ ಆದರೂ ಕೂಡ ನಮ್ಮ ಸಂಸ್ಕಾರ ಎಂಥದ್ದು. ಯಾರು ಯಾವುದೇ ಕ್ಷಣದಲ್ಲಿ ಬಂದು ಮನೆ ಎದುರು ನಿಂತು ಭಿಕ್ಷಾಂದೇಹಿ ಅಂತ ಹೇಳಿದ್ರೆ ಭಿಕ್ಷೆ ಹಾಕಬೇಕು, ಮನೆಯವಳಲ್ಲಿ ಇರಬೇಕು ಎನ್ನುವ ಸಂಸ್ಕಾರದಿಂದಾಗಿ ನಾನು ಉಳಿದವಳು. ಇಲ್ಲಿ ಅದು ಯಾರೋ ಸನ್ಯಾಸಿಗಳು ಬಂದಿದ್ದಾರೆ, ನಾನು ಆತಂಕದಲ್ಲಿದ್ದೇನೆ. ಆವಾಗ ಇಂಥವರು ಬಂದಿದ್ದಾರೆ ಎಂದರೆ ಎಂಥ ಆಶೀರ್ವಾದ ಬರಬಹುದು. ಅವರ ಸೇವೆಯಿಂದಲಾದರೂ ನನ್ನ ಗಂಡ ಸುರಕ್ಷಿತವಾಗಿ ಬಂದಾನಲ್ಲ ಅಂತ ಒಂದು ನಿರೀಕ್ಷೆಯಿಂದ, ಹೌದಲ್ಲ ನನ್ನ ಗಂಡ ಈಗ ಬರ್ತಾನೆ, ಇದೋ ಈಗ ಬರ್ತಾ ಇದ್ದಾರೆ, ಬರಲಿ, ಆಗ ನಿಮಗೆ ನಾನು ಭಿಕ್ಷೆ ಹಾಕ್ತೇನೆ, ಒಂದು ಕ್ಷಣ ನನ್ನೊಡನೆ ಮಾತಾಡಬಾರದೆ ಅಂತ ಕೇಳಿದರೆ ನಮ್ಮ ಹಸಿವೆ ಎಷ್ಟು ದೊಡ್ಡದು. 3 ಲೋಕಗಳನ್ನು ನುಂಗಿ ಬಿಡಬಹುದಾದಂತಹ ಹಸಿವೆ ನಮ್ಮದು. ಮುಕ್ಕಣ್ಣನಿಗೆ ಹತ್ತಿರದವನು ನಾನು ಅಂತ ಹೇಳಿದ, ಹೆದರಿಸಿದ. ಅಯ್ಯೋ, ಸೂರ್ಯವಂಶದ ಒಳಿತಿಗಾಗಿ, ರಾಮ ಲಕ್ಷ್ಮಣರ ಕ್ಷೇಮಕ್ಕಾಗಿ ಇವರಿಗೆ ಭಿಕ್ಷೆ ನೀಡಬೇಕು ಅಂತ ಅಂದುಕೊಂಡೆ. ಲಕ್ಷ್ಮಣ ನೆರೆದ 7 ಗೆರೆಗಳಿದ್ದವು, ಅದನ್ನು ದಾಟುವುದು ಹೇಗೆ ಎಂಬ ಚಿಂತೆ ಮಾಡಿದಾಗ ಸನ್ಯಾಸಿಗೆ ಭಿಕ್ಷೆ ನೀಡುವುದಕ್ಕೆ ದಾಟಬಾರದು ಅಂತ ಹೇಳಿದ್ದಾರೆಯೇ ಅಂತ ಅವರೇ ನನಗೆ ಹೇಳಿದರು. ಒಂದೊಂದಾಗಿ 7 ಹೆಜ್ಜೆಗಳನ್ನು ದಾಟಿದೆ. ತಾಯಿಗೆ ಮೋಸವಾಯಿತು. ನಾನು ರಾವಣನ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದೆ. ಏನು ಮಾಡೋಣ? ಸ್ವರ್ಣ ಜಿಂಕೆಯನ್ನು ಬಯಸಿದ್ದೆ, ಸ್ವರ್ಣ ಲಂಕೆಗೆ ತಂದಿಳಿಸಿದ ಪುಷ್ಪಕ ವಿಮಾನದ ದಶಕಂಠ. ನನ್ನ ಶೋಕ ಹಾಗೇ ಇತ್ತು, ಅವನು ಮಾತ್ರ ಅಶೋಕವನದಲ್ಲಿ ನನ್ನನ್ನಿಟ್ಟಿದ್ದ. ಬಿಡ್ತಾನೆಯೇ? ರಾಮ ರಾಮ ಎಂದು ನಾನು ಹಲುಗುತ್ತಿದ್ದರೂ ಕೂಡ ರಾವಣ ರಾವಣ ಎನ್ನುವ ಸುತ್ತೆಲ್ಲ ಸಖಿಯರನ್ನಿಟ್ಟಿದ್ದ. ಆ ವಿಕಾರಗಳನ್ನು ನೋಡುತ್ತಾ ನಾನು ಬದುಕಬೇಕಾಗಿ ಬಂತು. ಸುಮ್ಮನಿರ್ತಾನೆ? ಹಗಲಿನನ್ನು ಹೇಗೋ ಕಳೆಯುತ್ತಿದ್ದೆ. ಕತ್ತಲಾದರೆ ಸಾಕು, ದೊಂದಿಯ ಬೆಳಕಿನಲ್ಲಿ ತನ್ನ ಹೆಂಗಳೆರೆಯನ್ನು ಕಟ್ಟಿಕೊಂಡು ಆಭರಣಗಳನ್ನು ಹೊತ್ತುಕೊಂಡು ಬಂದು ನನ್ನೆದುರು ಕಾಡುತ್ತಿದ್ದ ಕಾಮುಕ ಅವನು ಲಂಕೆಗೆ ಅಧಿಪನಂತೆ ಆತ. ಕನಕ ಲಂಕೆ ಅಧಿಪ ನಾನು ನಿನಗೆ ಸೋತಿಗೆ ತೈಕು ತಾಂ ತಾಂ ತರ್ಗಳಗತಿ ಕನಕಲಂಕೆ ಅಧಿಪ ನಾನು ನಿನಗೆ ಸೋತಿಗೆ ಕನಕಲಂಕೆ ಗಧಿಪ ನಾನು ನಿನಗೆ ಸೋತಿಗೆ ಸೀತೆ ನಿನಗೆ ಸೋತಿಗೆ ಸೀತೆ ನಿನಗೆ ಸೋತಿಗೆ ವನಜ ಮುಖಿಗೆ ಸುಖದಿ ಬಾಳು
ಬಾಳು ಎಲ್ಲ ನಿನ್ನದೇ ವನಜಮುಖಿಯೇ ಸುಖದಿ ಬಾಳು ಭುವನದಲ್ಲಣ ತಾನು ನಿನಗೆ ಸೋತಿದ್ದೇನೆ ಅಂತ ಹೇಳುವುದು. ರಾಮ ನನ್ನನ್ನು ಗೆದ್ದವನು, ಈ ರಾವಣ ನನಗೆ ಸೋತಿದ್ದಾನಂತೆ. ನಿನ್ನನ್ನು ನಾನು ಮದನ ಕದನದಲ್ಲಿ ಗೆಲ್ತೇನೆ ಅಂತ. ಹೆಣ್ಣು ಗಂಡುಗಳ ಸಂಬಂಧ ಅಂದ್ರೆ ಸ್ಪರ್ಧೆಯೇ ಗೆಲ್ಲುವು ಸೋಲುವುದಕ್ಕೆ. ಇವರ ಶೃಂಗಾರವೂ ಎಷ್ಟು ವಾಚ್ಯವಾದದ್ದು. 100 ಹೆಂಗಸರ ಮಧ್ಯ ನನ್ನಲ್ಲಿ ಹೀಗೆ ಯಾಚಿಸುವುದೇ. ಅಯೋಧ್ಯೆಯ ಭಾಷೆಯಲ್ಲಿ ಎಷ್ಟು ಸೂಚ್ಯವಾದದ್ದು ಅಂತಂದ್ರೆ ಒಂದು ಮಾತನ್ನೂ ಕೂಡ ಹಾಗೆ ನೇರವಾಗಿ ಹೇಳಲಾರದಂತಹ ಸಂಸ್ಕಾರ ನಮ್ಮದು. ಇಷ್ಟು ವಾಚ್ಯವಾದದ್ದು. ಇವನು ತಪಸ್ವಿಯಂತೆ, ಬ್ರಹ್ಮನಿಂದ ಈಶ್ವರನಿಂದ ವರಪಡೆದವನಂತೆ, ವೇದವಿದನಂತೆ, ಸಂಗೀತಜ್ಞನಂತೆ. ಇಂತಹವನಿಗೆ ಇಷ್ಟು ಕನಿಷ್ಠವಾದ ಕಾಮದ ಕಾಡುತ್ತದೆ ಅಂತಾದರೆ ಏನು ಸಂಸ್ಕಾರ ಇವನದ್ದು ಅಂತ ಬೇಡವೇ? ಛೆ, ಇವನ ಹೆಂಗಸರಲ್ಲ, ಇವನು ಹೇಳಿದ ಹಾಗೆ ನಿಲ್ಲಬೇಕು. ಇಡೀ ಲಂಕೆ ನಿನ್ನದು, ಇದು ಸ್ವರ್ಣ ಲಂಕೆ, ಸೀತಾ ಇದನ್ನು ಅನುಭವಿಸು ಅಂತ ಹೇಳ್ತಾ ಇದ್ದಾನೆ. ರಾಮ ಬಡವನಂತೆ. ನನ್ನ ರಾಮ ಬಡವನಾಗಿದ್ರೆ ನೀನ್ಯಾಕೆ ಸನ್ಯಾಸಿ ವೇಷವನ್ನು ಧರಿಸಿದೆ? ಇದ್ದ 10 ತಲ್ಲಗಳನ್ನೂ 20 ಕೈಗಳನ್ನೂ ಕಳೆದುಕೊಂಡು ಬಡವನಾಗಿದ್ದೇ ಅಲ್ಲ ನಮ್ಮ ಆಶ್ರಮದ ಎದುರು. ನಮ್ಮ ಸಿರಿತನ ಅಂಥದ್ದು. ನಿನ್ನ ಕಸವರ ಯಾವುದು ಬಂಗಾರ ಅಂತ ಹೇಳ್ತಾ ಇದ್ದೀಯೋ ಅದು ನನಗೆ ಕಸ. ನಿನ್ನೊಡನೆ ನಾನು ಮಾತಾಡುವುದಿಲ್ಲ ಅಂತ ಹುಲ್ಲಿನ ಕಡ್ಡಿಯನ್ನು ಮುರಿದಿಟ್ಟು ಅದರ ಸಂಗಡ ಮಾತಾಡಿದೆ. ನಿನ್ನೊಡನೆ ಮಾತಾಡುವುದಕ್ಕೆ ನನಗೆ ಇಷ್ಟವಿಲ್ಲ. ಈ ಕಸವನ್ನು ಹೊತ್ತು ನೀನು ಬದುಕುತ್ತಿದ್ದೀಯೆ. ನೀನಾವ ಗಂಡಸು? ನನ್ನ ರಾಮನನ್ನು ಎದುರಿಸಬಹುದಾಗಿದ್ದರೆ ನಿನಗೆ ಯಾಕೆ ಕಳ್ಳತನ ಬೇಕಾಗಿತ್ತು ಅಂತ ಕೇಳಿದೆ.
ಒಂದು ಕ್ಷಣ ನನ್ನಲ್ಲಿಯ ಸಿಟ್ಟು ಮೈ ಬಡದಿತ್ತು. ಹಾಗಾಗಿ ಅವನನ್ನು ತಿರಸ್ಕರಿಸಿದೆ. ಅವನು ಹೇಳಿದ, 2 ತಿಂಗಳ ಅವಧಿಯನ್ನು ಕೊಡುತ್ತೇನೆ, ಅಷ್ಟರೊಳಗಾಗಿ ನೀನು ಒಲಿಯದಿದ್ದರೆ ನಿನ್ನನ್ನು ಕೊಲ್ಲುತ್ತೇನೆ ಅಂತ. ಆ ಕ್ಷಣದಲ್ಲಿಯೇ ಕೊಲ್ಲುತ್ತೇನೆ ಅಂತ ಕತ್ತಿ ಎತ್ತಿದವನನ್ನು ಧಾನ್ಯಮಾಲಿನಿ ಎನ್ನುವ ಅವನ ಹೆಂಡತಿ ತಡೆದು ನನ್ನನ್ನು ಬದುಕಿಸಿದಳು. ಹೇಗೆ ಬರಬೇಕು ರಾಮ? ಸಮುದ್ರವನ್ನು ದಾಟಿ ಈ ಲಂಕೆಯಲ್ಲಿ ಸೀತೆ ಇದ್ದಾಳೆ ಅಂತ ಅವನಿಗೆ ಯಾರು ಹೇಳಬೇಕು? ಹೇಗೆ ಬರಬೇಕು? ಅವನಲ್ಲಿ ಪುಷ್ಪಕ ವಿಮಾನ ಇಲ್ಲವಲ್ಲ. ಹೇಗೆ ಬಂದಾನು? ನಾನು ನಿರೀಕ್ಷೆ ಮಾಡುವುದು ಹೇಗೆ ಸಾಧ್ಯ? 2 ತಿಂಗಳು ಕಾದರೂ ರಾಮ ಬಂದಾನು ಎನ್ನುವುದಕ್ಕೆ ಯಾವ ಆಧಾರ? ಯಾರು ಹೇಳಬೇಕು ಸುದ್ದಿಯನ್ನು? ಹಾಗಾಗಿ ಇವನ ಕೈಯಲ್ಲಿ ಸಾಯುವುದಕ್ಕಿಂತ ನನ್ನ ಸಾವನ್ನು ನಾನೇ ಪಡೆದುಕೊಂಡರೆ ಯೋಗ್ಯವಲ್ಲವೇ? ಇವನ ಕೈಯಲ್ಲಿ ಸಾಯುವುದಕ್ಕೆ ನನಗೆ ಮನಸ್ಸಿಲ್ಲ ಅಂತ ನನ್ನ ಉದ್ದದ ಜಡೆ ನನಗೆ ಉರುಳಾಗದೆ ಅಂತ ಆಲೋಚಿಸಿದ್ದೆ. ಆದರೆ ತ್ರಿಜಟೆ ಸರಮೆಯರು ತಡೆದರು. ಬೇಡ ಅಮ್ಮ, ಹೀಗೆ ಆಲೋಚನೆ ಮಾಡಬೇಡಿ, ಬರಬಹುದು. ತ್ರಿಜಟೆಗೆ ಕನಸು ಬಿತ್ತಂತೆ, ರಾವಣ ಸತ್ತಂತೆ, ರಾಮ ಗೆದ್ದಂತೆ, ವಿಭೀಷಣನಿಗೆ ಪಟ್ಟವಾದಂತೆ ಕನಸು ಬಿತ್ತಂತೆ. ನನ್ನ ಮನಸ್ಸಿನಲ್ಲಿದ್ದ ರಾಮ ತ್ರಿಜಟೆಯ ಕನಸಿನಲ್ಲಿ ಬಂದಿದ್ದಾನೆ. ಅವಳೇನೂ ರಾಮನನ್ನು ನೋಡಿದವಳಲ್ಲ, ನೋಡದವರ ಕನಸಿನಲ್ಲಿಯೂ ಬರಬಹುದಾದ ರಾಮನೊಬ್ಬ ಇದ್ದಾನೆ ಅಂತಾದರೆ ಸಾಯುವುದಕ್ಕೆ ನನಗೇನು ಅಧಿಕಾರ ಅಂತ ಅಂದುಕೊಂಡ ಮರುಕ್ಷಣದಲ್ಲಿ ಶಿಂಶುಪ ವೃಕ್ಷದ ಕಡೆಯಿಂದ ರಾಮ 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 ಎನ್ನುವ ಧ್ವನಿ ಕೇಳಿತು. ಯಾರಿರಬಹುದು? ಕಣ್ಣು ಮುಚ್ಚಿಕೊಂಡೆ. ಯಾಕೆಂದರೆ ರಕ್ಕಸ ಮಾಯೆಯನ್ನು ನಾನು ಸಾಕಷ್ಟು ಅನುಭವಿಸಿದ್ದೆ. ನಂಬಲಾರೆ ನಂಬಲಾರೆ ಎಂದ ಕಣ್ಣು ಮುಚ್ಚಬಹುದು, ಕಿವಿ ಮುಚ್ಚುವುದಕ್ಕೆ ಅವಕಾಶ ಇಲ್ಲವಲ್ಲ. ಹಾಗಾಗಿ ರಾಮನ ಕಥೆ ಹೇಳಿದ. ಅಯ್ಯೋ, ಸೀತೆಯನ್ನು ಕಳೆದುಕೊಂಡಂತಹ ರಾಮ ಅತ್ತನಂತೆ, ಪಕ್ಷಿರಾಜನಿಗೆ ಸಂಸ್ಕಾರ ಮಾಡಿದನಂತೆ, ಅವನಿಗೆ ವಿಷಯ ತಿಳಿತಂತೆ, ಮುಂದೆ ಬಂದನಂತೆ, ಶಬರಿಗೆ ಮೋಕ್ಷವನ್ನಿತ್ತನಂತೆ, ಸುಗ್ರೀವ ಸಖ್ಯವಾಯಿತಂತೆ, ವಾಲಿಯ ವಧೆಯಾಯಿತಂತೆ, ಸುಗ್ರೀವನ ಸಂಸಾರ ನೇರ್ಪಟ್ಟಿತಂತೆ, ಎಷ್ಟೋ ಎಷ್ಟೋ ಕೋಟಿ ಕೋಟಿ ವಾನರರು ಸೇರಿ ಸೀತಾನ್ವೇಷಣೆಯಲ್ಲಿ ತೊಡಗಿದರಂತೆ. ಹೀಗೆ ಹೇಳುತ್ತಾ ಹೇಳುತ್ತಾ ನಾನು ಮೈ ಮರೆತು ಕಣ್ತೆರೆದರೆ ನನ್ನ ಎದುರು ಒಬ್ಬ ಕಪಿ ಬಂದು ನಿಂತಿದ್ದ. ನಾನು ರಾಮನ ದಾಸ ಹನುಮಂತ ಅಂತ ಹೇಳ್ತಾ ಇದ್ದಾನೆ. ನಂಬುವುದು ಹೇಗೆ? ಅವನೆಷ್ಟೋ ಹೇಳಿದ. ನನ್ನ ಮೈಯ ಲಕ್ಷಣಗಳನ್ನು ರಾಮ ಹೇಳಿದನಂತೆ. ಅದನ್ನು ಹೇಳಿದ. ನಿನ್ನ ತೊಡೆಯಲ್ಲಿ ಇಂಥ ಚಿಹ್ನೆ ಇಲ್ಲವೇ ಅಂತ ಕೇಳಿದ. ಏನು ಮಾಡಿದರೂ ನಂಬುವುದಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಕಣ್ಣನ್ನು ನಂಬಿಯಲ್ಲವೇ ನಾನು ಈ ಕಷ್ಟಕ್ಕೆ ಬಂದಿದ್ದು. ಹಾಗಾಗಿ ಕಿವಿಯನ್ನು ನಂಬಲಾರೆ ಅಂತ ಹೇಳಿದೆ. ಹಾಗಿದ್ದರೆ ಅಮ್ಮ, ಅಂಗೈಯನ್ನು ಮುಂದೆ ಮಾಡಿ ಅಂತ. ಇದು ನಿಮಗೆ ನಂಬಿಕೆ ಬಂದೀತೆ ಅಂತ ಅವನ ಕೈಯಿಂದೊಂದನ್ನು ತೆಗೆದು ನನ್ನ ಕೈಗಿಡುತ್ತಾ ಇದ್ದಾನೆ. ನಂಬಬಹುದೇ ಅಂತ. ಅಂಗನೆ ಕೇಳಿ ಮಾತೆಲ್ಲ ಸುಳ್ಳಾದರೆ, ಅಂಗನೆ ಕೇಳಿ ಮಾತೆಲ್ಲ ಸುಳ್ಳಾದರೆ, ಮಂಗಳ ಮಹಿಮ ರಾಮರ ಕಿರುಬೆರಳಿಗೆ ಉಂಗುರ ಅಹುದೇ, ಉಂಗುರ ಅಹುದೇ ನೋಡು. ಮಂಗಳ ಮಹಿಮ ರಾಮರ ಕಿರುಬೆರಳಿಗೆ ಉಂಗುರವಾಗುವುದೇ ನೋಡು. ಅಂಗೈಯಲ್ಲಿ ಉಂಗುರವನ್ನಿಟ್ಟು ಇದು ಶ್ರೀರಾಮನ ಕಿರುಬೆರಳಿನ ಉಂಗುರವಲ್ಲವೇ? ಇದನ್ನಾದರೂ ನಂಬಬಹುದೇ ಅಂತ ಕೇಳಿದ. ಇಷ್ಟು ಕಿರಿದಾಗಿ ರಾಮ ಬಂದು ನನ್ನ ಅಂಗೈಯಲ್ಲಿ ಕುಳಿತುಕೊಂಡು ಬಿಟ್ಟಿದ್ದ. ಓಹ್, ಇದು ಮುದ್ರೆಯುಂಗುರ. ಈ ಕ್ಷಣದಲ್ಲಿ, ಇದೇ ಒಂದು ಕ್ಷಣದ ಹಿಂದೆ ರಾವಣ ಬಂದಾಗ ಕಸವರವನ್ನು ಕಸ ಎಂದವಳು ಈ ಬಂಗಾರವನ್ನು ಕಣ್ಣಿಗೊತ್ತಿಕೊಂಡೆ, ನೆತ್ತಿಯಲ್ಲಿಟ್ಟುಕೊಂಡೆ, ಎದೆಗವಚಿಕೊಂಡೆ ರಾಮ ರಾಮ ಎಂದು ಹಲುಬಿದೆ. ಹನುಮ, ನನ್ನ ರಾಮ ಹೇಗಿದ್ದಾನೆ? ಲಕ್ಷ್ಮಣ ಹೇಗಿದ್ದಾನೆ? ಪುಷ್ಪಕವಿಲ್ಲದೆ ಲಂಕೆಯನ್ನು ತಲುಪಬಹುದಲ್ಲ. ಹೇಗೆ ಬಂದೆ ಮಗು ಅಂತ ಕೇಳಿದರೆ ಹಾರಿ ಬಂದೆ ಅಂತ ಹೇಳಿದ.
ಪುಷ್ಪಕಕ್ಕೆ ಪರ್ಯಾಯವಿದ್ದರೆ ರಾಮನೂ ಬರಬಹುದಲ್ಲವೇ ಲಂಕೆಗೆ ಅಂತ ನಾನೊಂದು ಕ್ಷಣಕ್ಕೆ ಭರವಸೆಯನ್ನು ತಳೆದೆ. ಸಾವಿನ ಆಲೋಚನೆಯೇ ನನ್ನಿಂದ ದೂರವಾಯಿತು. ಬದುಕು ಎಷ್ಟು ಹತ್ತಿರವಾಯಿತು. ರಾಮನ ಹೆಸರಿನ ಉಂಗುರವೊಂದು ನನ್ನ ಬದುಕನ್ನು ಬದುಕಿಸಿಬಿಟ್ಟಿತು. ಅಂಗೈಯಲ್ಲಿ ಬಂದು ಮತ್ತೆ ಬಂಗಾರ ನನ್ನ ಕೈಯಲ್ಲಿ ಆಡುತ್ತಿದೆಯಲ್ಲ. ಈ ಬದುಕನ್ನು ಹೀಗೆ ಹಿಡಿದುಕೊಳ್ಳಬೇಕು ಅಂತ ಹನುಮಂತನನ್ನೆಷ್ಟು ಕೇಳಿದೆ. ಹೇಗಿದ್ದಾನೆ ನನ್ನ ರಾಮ, ಹೇಗಿದ್ದಾನೆ ಲಕ್ಷ್ಮಣ, ಏನಿದ್ದಾರೆ? ಸುಗ್ರೀವನ ಕಥೆ, ವಾಲಿಯ ಕಥೆ ಎಲ್ಲವನ್ನೂ ವಿಸ್ತರಿಸಿದ. ರಾಮ ಸಣ್ಣವನಾಗಿದ್ದಾನೆ, ಉಂಗುರ ಅವನಿಗೆ ಕೈಯ ಬಳೆಯಾಗಿದೆ ಅಂತ ಹೇಳಿದಾಗ ಸಂಕಟಪಟ್ಟೆ. ಆದರೆ ರಾಮ ಬಯಸಿದ್ದಾನೆ. ಅಷ್ಟಲ್ಲ, ರಾಮ ಬರುತ್ತಾನೆ, ರಾಮ ನಿರೀಕ್ಷೆಯಲ್ಲಿದ್ದಾನೆ. ಅಮ್ಮ, ನಿಮ್ಮ ಕಷ್ಟವನ್ನು ನೋಡಲಾಗದು. ಇದೋ ನನ್ನ ಭುಜಗಳು ರಾಮ ಲಕ್ಷ್ಮಣರು ಏರಿದ್ದು. ಇದರಲ್ಲಿ ಕುಳಿತರೆ ಒಂದು ಕ್ಷಣದಲ್ಲಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿ ರಾಮನೆದುರು ಉಳಿಸುತ್ತೇನೆ ಅಂತ ಹೇಳಿದ. ಕದ್ದು ತಂದಿದ್ದಾನೆ, ನಾನು ಕದ್ದು ಬರಲಾರೆ ಅಂತ ಹೇಳಿದೆ. ರಾಮನ ಹೆಂಡತಿ ನಾನು. ನನಗೆಷ್ಟು ಭರವಸೆ ಬಂದಿತ್ತು. ಒಂದು ಕ್ಷಣ ನನಗೆ ಬದುಕಿಲ್ಲ ಅಂತ ಅಂದುಕೊಂಡವಳಿಗೆ ರಾಮನ ಉಂಗುರವನ್ನು ಕೈಯಲ್ಲಿ ಹಿಡಿದಾಗ ಯಾರನ್ನೂ ಎದುರಿಸಿ ಏನು ಎನ್ನುವ ಧೈರ್ಯ ಬಂದಿತ್ತು. ಶ್ರೀರಾಮ ಬರ್ತಾನೆ, ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದೆ. ಆ ಹನುಮಂತ ಲಂಕೆಯ ಬಂಗಾರವನ್ನು ಪರೀಕ್ಷಿಸಿ ಬಿಟ್ಟ, ಅರಮನೆಯನ್ನೂ ಸುಟ್ಟು. ಇನ್ನೆಷ್ಟಿದೆ ಅಂತನ್ನುವಾಗ ಎಂತಹ ಭರವಸೆ. ಮುಂದೆ ನಾನು ಕಣ್ಣೀರು ಹಾಕಲಿಲ್ಲ. ರಾಮ ಬಂದನಂತೆ 18 ಅರ್ಬುದ ಸೇನೆ, 78 ಕೋಟಿ ಕಪಿನಾಯಕರು, ಶ್ರೀರಾಮ ಲಕ್ಷ್ಮಣರ ಸಮೇತವಾಗಿ ಬಂದಂತಹ ಸೇನೆ ಲಂಕೆಯನ್ನು ಸೋಲಿಸಿತು. ಒಬ್ಬೊಬ್ಬರಾಗಿ ಕುಂಭಕರ್ಣ, ಅತಿಕಾಯ, ಒಬ್ಬರೇ ಇಬ್ಬರೇ, ಪ್ರಹಸ್ತನೋ ಅಕಂಪನನೋ ಒಬ್ಬೊಬ್ಬರನ್ನೂ ಕೊಂದಾಗ ಸುದ್ದಿ ಬಂದು ಹೇಳ್ತಾ ಇದ್ರು. ಕೊನೆಯಲ್ಲಿ ದಶಕಂಠನೂ ಸತ್ತನಂತೆ. ಬಂದ ವಿಭೀಷಣ ನನ್ನೆದುರು ರಥವನ್ನು ನಿಲ್ಲಿಸಿದ. ತಾಯಿ, ನೀನು ಬಂದಿಯಲ್ಲ ನಮ್ಮ ಅತಿಥಿ, ಆದದ್ದರಿಂದ ಇದೋ ಬಂಗಾರದ ಆಭರಣಗಳನ್ನು ತಂದಿದ್ದೇನೆ, ಇದನ್ನು ಉಟ್ಟು ತೊಟ್ಟು ರಾಜಮರ್ಯಾದೆಯಿಂದ ರಾಮನೆದುರು ಬರಬೇಕು ಅಂತ. ಆಗದು ಅಂತ ಹೇಳಿದೆ. ಆಗ ಹೇಳಿದ, ರಾಮನಿಗೆ ಸಿಟ್ಟು ಬರ್ತದೆ, ಇದನ್ನು ತೊಡಬೇಕು ಅಂತ. ಹೌದಲ್ಲ ಅಂತ ತೊಟ್ಟೆ. ಆದರೆ ನನ್ನ ಭಾವನೆಗಳನ್ನು ಹೇಗೆ ಹೇಳಲಿ? ನನ್ನ ತಪ್ಪಿನಿಂದಾಗಿ, ನನ್ನ ವಿವಶತೆಯಿಂದಾಗಿ ಇವರಿಗೆಲ್ಲ ಇಷ್ಟು ಕಷ್ಟವಾಯಿತು. ಆದರೆ ದೇವತೆಗಳು ಹೇಳಿದರಂತೆ ನಮಗೆ ಸುಖವಾಯಿತು ಅಂತ. ರಾವಣ ಸತ್ತಾಗ ಯಾವುದನ್ನು ಅದು ಗ್ರಹಿಸಲಿ, ಹೇಗೆ ಹಿಡಿಯಲಿ? ಹೋಗಿ ರಾಮನ ಪಾದದಲ್ಲಿ ಬಿದ್ದು ಅಳಲೆ. ಅಪ್ಪಿ ನನ್ನ ಗಂಡನೇ, ನನ್ನ ನಲ್ಲನೇ ಅಂತ ಅವನನ್ನೇ ಪ್ರೀತಿಯನ್ನು ತೋರಲೆ. ನಿಂತವರೆಲ್ಲ ಏನಂದುಕೊಂಡಾರು? 10 ತಿಂಗಳ ನಂತರ ನನ್ನ ಪತಿಯನ್ನು ನಾನು ಕಾಣುತ್ತಿದ್ದೇನೆ. ವಿಜಯಿಯಾದಂತಹ ರಾಮ, ಅವನನ್ನು ಕಾಣಬೇಕು. ಹೇಗೆ ಹೋಗಲಿ? ನನ್ನ ಭಾವಗಳಲ್ಲಿ ನನ್ನ ಜೀವ ಬಾಯಿಗೆ ಬಂದಿದ್ದರೂ ಶಬ್ದ ನನಗೆ ಸಿಗುತ್ತಿರಲಿಲ್ಲ. ಹೋಗಿ ನಿಂತೆ. ಆಗ ರಾಮನನ್ನು ನೋಡಬೇಕು, ಅವನ ನಗೆಯನ್ನು ಕಾಣಬೇಕು. ಅವನು ಕರುಣಾದ್ರವಾದ ದೃಷ್ಟಿ ನನ್ನ ಮೇಲೆ ಬೀಳುತ್ತದೆ. ಸೀತೆ, ತಪ್ಪು ಮಾಡಿದ್ದರೂ ನಿನ್ನನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾನೆ ಎನ್ನುವ ನಿರೀಕ್ಷೆಯಲ್ಲಿದ್ದರೆ ರಾಮನ ಮುಖದಲ್ಲಿ ಬೆಂಕಿ ಕಾಣ್ತಾ ಇತ್ತು. ಸೀತಾ, ನೀನು ಸ್ವತಂತ್ರಳು, ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತ ಹೇಳಿದ. ನನ್ನ ಸ್ವಾತಂತ್ರ್ಯವನ್ನು ನಾನು ಎಲ್ಲಿ ಕಳೆದುಕೊಂಡೆ ಅಂತ ವಿಚಾರ ಮಾಡಿದರೆ ಅದು ಲಂಕೆಯ ನೆಲದಲ್ಲಿ ಅಲ್ಲ, ಪಂಚವಟಿಯ ಆಶ್ರಮದಲ್ಲಿ ನಾನು ನನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದೆ. 7 ಹೆಜ್ಜೆಗಳನ್ನು ದಾಟಿದಾಗ ಸಪ್ತಪದಿಯನ್ನು ತಿರುಗಿ ತುಳಿದಿದ್ದೇನೆ. ಈಗ ಹೇಗೆ ಮಾಡಲಿ? ಲಕ್ಷ್ಮಣನ ಆ ತಪಸ್ಸಿನ ಗೆರೆಗಳನ್ನು ದಾಟಿದ ನನಗೆ ಯಾವುದು ಹಾದಿ? ನನಗನ್ನಿಸಿತು, ಲಕ್ಷ್ಮಣ, ಬೆಂಕಿಯನ್ನು ಸಿದ್ಧ ಮಾಡು, ಅಗ್ನಿಯನ್ನು ಸಿದ್ಧ ಮಾಡು. ರಾಮನ ಕಣ್ಣಿನಲ್ಲಿ ಕಾಣುವ ಅಗ್ನಿಯನ್ನು ಕೆಳಗೆ ನನಗೆ ತೋರಿಸು ಅಂತ ಹೇಳಿದೆ. ಅಗ್ನಿ ಸಿದ್ಧವಾಯಿತು. ಅಮ್ಮ ಭೂದೇವಿ, ತಾಯಿಯೇ ಭೂದೇವಿ, ಅಮ್ಮ ತಾಯಿಯೇ ಭೂದೇವಿ, ಬದುಕ
ಧ್ಯೇಯವೇ ಶ್ರೀರಾಮ ಶ್ರೀರಾಮ. ತಾಯಿಯೇ ಭೂದೇವಿ ಬದುಕಿನ ಧ್ಯೇಯವೇ ಶ್ರೀರಾಮ. ಎನ್ನನು ಕಾಯುವುದು ಸೌಶೀಲ್ಯ, ಎನ್ನನೇ ಕಾಯುವುದು ಸೌಶೀಲ್ಯವೆಂದೇ ನಂಬಿ ಬದುಕಿರುವೆ ರಾಮ ರಾಮ. ಮಾಯಕವನ ನರಿಯೇ ರಾಮ, ಮಾಯಕವನ ನರಿಯನೀಗಳೇ ಹಾಯುವೆ ಯಜ್ಞೇಶ್ವರನೇ. ನೀ ನ್ಯಾಯ ನಿರ್ಣಾಯಕನೆನುತ ಧುಮುಕಿದೆನು ಬೆಂಕಿಯಲಿ ರಾಮ. ತಾಯಿಯೇ ಭೂದೇವಿ ಬದುಕಿನ ಧ್ಯೇಯವೇ ಶ್ರೀರಾಮ ರಾಮ 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 ರಾಮ. ಅಮ್ಮ, ಇದು ನನಗೆ ಪರೀಕ್ಷೆ ಎನ್ನುವುದು ನನಗೆ ಗೊತ್ತಿದೆ ತಾಯಿ. ಭೂಮಿಯಲ್ಲಿ ಬೀಳೋಣವೆಂದರೆ ಅಮ್ಮನ ಮಡಿಲಲ್ಲಿ ಬಿದ್ದ ಹಾಗೆ ಎತ್ತಿಕೊಂಡು ಬಿಡುತ್ತೀಯೆ ನೀನು. ಉಸಿರು ಕಟ್ಟಿಕೊಳ್ಳೋಣ ಅಂದರೆ ಹನುಮಂತ ಇಲ್ಲಿಯೇ ಇದ್ದಾನೆ, ಜೀವ ಕೊಡ್ತಾನೆ. ಇನ್ನಾವುದು ಸಾಗರವನ್ನೇ ದಾಟಿದವರು ಸೇತುವೆ ಕಟ್ಟಿದರೆ ರಾಮನ ಸಿಟ್ಟಿಗೆ ಹೆದರಿ ನಿಂತಹ ಸಮುದ್ರ ರಾಜ ನನ್ನನ್ನು ಮುಳುಗಿಸಿಕೊಳ್ಳಲಾರ. ಅಗ್ನಿಯೊಂದೇ ಈಗಿರುವುದು, ಹೌದಲ್ಲ? ಅಗ್ನಿ ಸಾಕ್ಷಿಯಾಗಿ ರಾಮನ ಕೈ ಹಿಡಿದಿದ್ದೆ, ಮತ್ತೊಮ್ಮೆ ನೀನು ಕೈ ಹಿಡಿಸುವುದಾದರೆ ನೀನೇ ಆಗಬೇಕು ಅಂತ ಅವನಲ್ಲಿ ಹೇಳಿ, ಆಗೋ ಆಗೋ, ನನ್ನ ಶೀಲವನ್ನು ನಾನು ಉಳಿಸಿಕೊಂಡಿದ್ದೇನೆ, ನನ್ನ ಮನಸ್ಸಿನಲ್ಲಿ ರಾಮನಲ್ಲದೆ ಬೇರೊಬ್ಬರು ಬರುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದು. ಎಲ್ಲರೂ ಮಹಿಮೆಯನ್ನು ಮೆರೆದರು. ಲಕ್ಷ್ಮಣ ಇಂದ್ರಜಿತುವನ್ನು ಕೊಲ್ಲುವಾಗ 14 ವರ್ಷಗಳ ಅವನ ಆಹಾರ ನಿದ್ರಾ ಭಯಮೈಥುನಗಳನ್ನು ಮೀರಿ ನಿಂತಹ ಅಪೂರ್ವವಾದಂತಹ ಆ ತಪಸ್ಸು ಬಂತಂತೆ. ಅಂತಹದೊಂದು ಸಿದ್ಧಿ ಅವನಿಗೆ. ಬ್ರಹ್ಮಚಾರಿಯಾದ ಹನುಮಂತ ಇದ್ದಾನೆ, ಸೀಮೋಲ್ಲಂಘನವನ್ನು ಮಾಡಿದವನು. ಅಂತಹ ಸಿದ್ಧಿ ಅವನಿಗೆ. ರಾಮನೋ ಶ್ರೇಷ್ಠನಾದವನು, ಪುರುಷೋತ್ತಮನಾದವನು, ಸುತ್ತ ಇದ್ದವರೆಲ್ಲ ಅಂಥವರು. ಹಾಗಾಗಿ ಅದೋ ಈ ಬೆಂಕಿಯಲ್ಲಿ ಯಜ್ಞ, ನೀನು ಯಜ್ಞಕ್ಕೆ ಕಾರಣನಾದವನಾದದ್ದರಿಂದ ನೀನೇ ಸಾಕ್ಷಿ ಅಂತ ರಾಮ ರಾಮ ಅಂತ ನಾನು ಧುಮುಕಿದಾಗ ಅಗ್ನಿ ಹೂವಾಯಿತು. ರಾಮನ ಮುಖದಲ್ಲಿ ಮತ್ತೆ ಮುಗುಳ್ನಗೆ. ನನ್ನ ಕೈ ಹಿಡಿದಾಗ ದೇವತೆಗಳು ಕೆಳಗೆ ಬಂದಿದ್ದರು. ನನ್ನ ಮಾವ ದಶರಥ ಬಂದು ರಾಮ ನನ್ನ ಸೊಸೆ ಪವಿತ್ರಳು, ಅವಳನ್ನು ಸಂಶಯಿಸಬೇಡ ಅಂತ ಹೇಳಿದ. ಎಂತಹ ಸಂದರ್ಭ ಅದು! ಹಾಗೆ ನಾವು ತಿರುಗಿ ಬಂದು ಒಂದು ಕ್ಷಣದ ಹಿಂದೆ ಲಂಕೆಯ ಬಂಗಾರ ನನಗೆ ಬೆಂಕಿಯಾಗಿತ್ತು, ಆದರೆ ಈ ಕ್ಷಣಕ್ಕೆ ಬೆಂಕಿ ಬಂಗಾರವಾಯಿತು ನನಗೆ. ಏಕಾವಳಿಯ ಸರವನ್ನು ಹಿಡಿದು ನಾನು ನನ್ನಲ್ಲಿ ಕಳೆದು ಹೋದಾಗ ಕರೆದು ಎಚ್ಚರಿಸಿದವರು ವಾಲ್ಮೀಕಿ ಋಷಿಗಳು. ಮಕ್ಕಳು ಅಶ್ವಮೇಧದ ಪೂರ್ಣಾಹುತಿಯ ಸಂದರ್ಭದಲ್ಲಿ ರಾಮಾಯಣವನ್ನು ಹೇಳಿದ್ದಾರಂತೆ. ಅಯೋಧ್ಯೆಯವರು ಮಕ್ಕಳನ್ನು ಸ್ವೀಕರಿಸಿದ್ದಾರಂತೆ. ಸೀತೆಯನ್ನು ಕರೆತರುವುದಕ್ಕೆ ಋಷಿಗಳಿಗೆ ಅನುಜ್ಞೆಯಾಗಿದೆಯಂತೆ. ಹೊರಡು ಸೀತಾ ಅಂತ ಹೇಳಿದರು. ಈಗ ಆಭರಣ ತೊಡು ಅಂತ ಹೇಳುವವರಿಲ್ಲ. ನನಗೂ ಮನಸ್ಸಿನಲ್ಲಿ ಅಷ್ಟೆಲ್ಲ ಆತಂಕಗಳಿಲ್ಲ. ತಪಸ್ವಿಯಂತೆ ಬದುಕಿದ ರೂಢಿ ಇದೆ. ಋಷಿಗಳ ಸಂಗಡ ಬಂದಿದ್ದೇನೆ. ಓಹ್, ಇಡೀ ಅಯೋಧ್ಯೆಯೇ ಸೇರಿದೆ ಈ ನೈಮಿಷಾರಣ್ಯದಲ್ಲಿ. ಅಶ್ವಮೇಧಕ್ಕಾಗಿ ಅಯೋಧ್ಯೆಯನ್ನೇ ತಂದಿದ್ದಾರಲ್ಲ. ಪೀಠದಲ್ಲಿ ಶ್ರೀರಾಮ ಕುಳಿತುಕೊಂಡಿದ್ದಾನೆ. ಅಕ್ಕಪಕ್ಕದಲ್ಲಿ ಮಕ್ಕಳು ವೀಣೆಯನ್ನು ಹಿಡಿದು ನಿಂತಿದ್ದಾರೆ. ಅಯೋಧ್ಯೆ ಸಂತೋಷದಲ್ಲಿದೆ. ಆದರೂ ಬಂದ ನಾನು ಮಾತಾಡುವ ಹಾಗಿಲ್ಲ. ಕರೆದುಕೊಂಡು ಬಂದ ಋಷಿಗಳು ಏನು ಹೇಳ್ತಾರೆ? ವನಿತ ಪಡೆದಳು ತನುಜರೀರ್ವರನು
ಕಾಣುತ್ತ ರಚಿಸಿದ ಜನನ ಕರ್ಮವ ಸನುಮತದಿ ನಾನು ಜನಕ ಸುತ ಪಾವನೆಯು ಜಗದಲ್ಲಿ ಮನದ ಸಂಶಯ ಅನುಚಿತವು ಕಾನನವ ಸೇರಿದ ಜನನಿ ತನುಜನ ಜನಪ ಸ್ವೀಕರಿಸಲು ಬಂದಿಯ ವನಿತ ಪಡೆದಳು ತನುಜನೀರ್ವರನು ರಾಮಾಯಣವನ್ನು ಕೇಳಿದಂತಹ ಅಯೋಧ್ಯೆಯವರಿಗೆ ರಾಮಾಯಣವನ್ನು ಬರೆದ ಕವಿ ಹೇಳ್ತಾ ಇದ್ದಾರೆ, ಸೀತೆಯನ್ನು ತಂದು ನಾನು ಸಾಕಿದೆ, ಈ ಇಬ್ಬರು ನಿನ್ನ ಮಕ್ಕಳು, ಈ ಸೀತೆಯನ್ನು ಮಕ್ಕಳನ್ನು ನೀನು ಸ್ವೀಕರಿಸಬೇಕು, ಶಸ್ತ್ರಶಾಸ್ತ್ರಗಳನ್ನು ಕಲಿಸಿದ್ದೇನೆ, ಇವರಿಗೆ ಹೆಸರಿಟ್ಟವನು ನಾನು ಅಂತ ಹೇಳ್ತಾ ಇದ್ದಾರೆ. ಋಷಿಗಳ ಮಾತನ್ನು ಕೇಳುವಾಗ ರಾಮಾಯಣವನ್ನು ಕೇಳಿದ್ದಾರೆ, ಆ ಸಾಕ್ಷಿ ಇದೆ. ಋಷಿಗಳ ಮಾತು ಮತ್ತದಕ್ಕೆ ಒತ್ತಾಗಿ ನಿಂತುಕೊಂಡಿದೆ. ಎಲ್ಲರ ನಿರೀಕ್ಷೆ ಇರುವುದು ರಾಮನತ್ತ, ಉಳಿದವರಿಗೆ ಕುತೂಹಲ. ನನಗದಲ್ಲ, ನನ್ನ ಬದುಕದು, ನನ್ನ ತಪಸ್ಸಿಗೆ ಏನು ಉತ್ತರ? ಮೈಯೆಲ್ಲ ಕಿವಿಯಾಗಿ ಆಸ್ಥಾನದಿಂದ ಸಾನ್ನಿಧ್ಯದಿಂದ ಏನು ಬಂದೀತು ಉತ್ತರ ಅಂತ ಕೇಳ್ತಾ ಇದ್ದೇನೆ. ಏನು ಹೇಳಬಹುದು ಶ್ರೀರಾಮ? ರಾಮ ಜಾನಕಿ ಪರಿಶುದ್ಧ ಸಂಶಯವಿಲ್ಲ, ಏನು ಏನು ಜಾನಕಿ ಪರಿಶುದ್ಧ, ಜಾನಕಿ ಪರಿಶುದ್ಧ ಸಂಶಯವಿಲ್ಲ, ಅದು ಸಂಶಯವಿಲ್ಲ. ಮಾನಿಸಿ ಜನರಿದ ಒಪ್ಪಬೇಕಲ್ಲ, ಮಾನಿಸಿ ಜನರಿದ ಒಪ್ಪಬೇಕಲ್ಲ. ಅದಕ್ಕೆ ಏನು ಮಾಡಬೇಕು? ಮಾನಿನಿ ಶಪಥವ ಕೈದರೆ ಸಾಕು, ಮಾನಿನಿ ಶಪಥವ ಕೈದರೆ ಸಾಕು. ಯಾಕೆ? ಮಾನವ ಲೋಕವ ಮೆಚ್ಚಿಸಬೇಕು, ಮಾನವ ಲೋಕವ ಮೆಚ್ಚಿಸಬೇಕು. ಜಾನಕಿ ಪರಿಶುದ್ಧ ಸಂಶಯ ಇಲ್ಲ. ರಾಮ ರಾಮ, ನನ್ನ ತಪಸ್ಸು ಸಿದ್ಧಿಸಿತು, ನನ್ನ ಮಕ್ಕಳು ಅಯೋಧ್ಯೆಗೆ ಸೇರಿದರು, ಜಾನಕಿ ಪರಿಶುದ್ಧೇ ಸಂಶಯವಿಲ್ಲ ಎನ್ನುವ ರಾಮನ ಮಾತಿಗಾಗಿ ಇಷ್ಟು ದಿನ ಕಾದಿದ್ದೆ. ಒಂದು ಮಾತನ್ನೂ ಹೇಳದೆ ಕಳುಹಿಸಿದ್ದನಲ್ಲ. ಅಯೋಧ್ಯೆಯಲ್ಲಿ ಏನಾಯಿತು, ಯಾಕೆ ನಿನ್ನನ್ನು ಬಿಡ್ತಾ ಇದ್ದೇನೆ ಅಂತ ರಾಮ ನನಗೆ ಹೇಳಲಿಲ್ಲ. ಲಕ್ಷ್ಮಣ ಇಲ್ಲಿಗೆ ಕರೆದುಕೊಂಡು ಬಂದ ಮೇಲೆ, ಕಾಡಿನಲ್ಲಿ ಬಿಟ್ಟ ಮೇಲೆ ಹೇಳಿದ ಮಾತು ರಾಮ ಬಿಟ್ಟಿದ್ದಾನೆ ಎಂದು. ರಾಮನ ಆಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ಕೂಡ ನ್ಯಾಯ ವಿಚಾರಣೆ ಇದೆ, ನನಗೆ ವಿಚಾರಿಸಲಿಲ್ಲ. ಹೇಗೆ ಹೇಳಿ ಅನುರಾಮ? ಸೀತಾ ನಿನ್ನ ವಿರುದ್ಧವಾಗಿ ಇಂಥದೊಂದು ಮಾತು ಬಂದಿದೆ ಅಂತ ಹೇಳುವುದಕ್ಕೆ ಹೇಗೆ ಸಾಧ್ಯ ನನ್ನ ರಾಮನಲ್ಲಿ? ಈಗ ಇಡೀ ಅಯೋಧ್ಯೆ ಸೇರಿದಾಗ ಹೇಳಿದನಲ್ಲ, ನನ್ನ ತಪಸ್ಸು ಸಾರ್ಥಕವಾಯಿತು. ಆದರೂ ಈ ಮಾನಿನಿಯನ್ನ ಸ್ವೀಕರಿಸುವುದಕ್ಕೆ ಮಾನಿನಿ ಶಪಥವಗೈದರೆ ಸಾಕು. ಲೋಕವನ್ನು ಮೆಚ್ಚಿಸಬೇಕು. ಮಾನವ ಲೋಕವನ್ನು ಮೆಚ್ಚಿಸುವುದಕ್ಕಾಗಿ ಏನೆಲ್ಲ ಪ್ರಯತ್ನ ಪಟ್ಟ ಶ್ರೀರಾಮ. ಹೌದಪ್ಪ, ನನಗಾ ಹೊಣೆ ಉಂಟು. ಲೋಕವನ್ನು ನಾನು ಮೆಚ್ಚಿಸಬೇಕಾಗಿದೆಯೇ? ಲೋಕವನ್ನು ಮೆಚ್ಚಿಸುವ ಘಟ ಎನಗೆ, ಲೋಕವನ್ನು ಮೆಚ್ಚಿಸುವ ಘಟ ಎನಗೆ, ಎನಗೆ ರಾಮನು ಮಾನಿಸಿದ ಮೇಲ್ಯಾಕೆ ಶಪಥವು, ಎನಗೆ ರಾಮನು ಮಾನಿಸಿದ ಮೇಲ್ ಏಕೆ ಶಪಥವು, ಕ್ಷಮೆಯ ಮೇಲಿನ ಏಕೆ ಬದುಕಲಿ, ಸಾಕು ಸಾಕು ಸಾಕು.
ಒದಗಿಸುವುದು ರಾಜರಿಗೆ ಕರ್ತವ್ಯ. ಅದಕ್ಕೆ ಮಾದರಿಯಾಗಬೇಕು, ಆದರ್ಶವಾಗಬೇಕು ಎನ್ನುವ ಪುರುಷೋತ್ತಮ ನನ್ನ ಶ್ರೀರಾಮ ರಾಮನೇ ಮೆಚ್ಚಿದ ಮೇಲೆ ಮತ್ತೆ ಲೋಕವನ್ನು ಮೆಚ್ಚಿಸುವ ಹೊಣೆ ಸೀತೆಗೆ ಯಾಕೆ? ರಾಮನಿಗಿರಬಹುದು. ಲೋಕವೆಲ್ಲ ಮೆಚ್ಚಿಯೂ ರಾಮ ಮೆಚ್ಚಲಿಲ್ಲ ಅಂದ್ರೆ ಸೀತೆ ಬದುಕಿ ಏನು ಪ್ರಯೋಜನ? ರಾಮ ನನ್ನ ಸೀತೆ ಪರಿಶುದ್ಧಳು, ಸಂಶಯವಿಲ್ಲ ಅಂತ ಹೇಳಿದ ಮೇಲೆ ಮತ್ತೊಮ್ಮೆ ಪರೀಕ್ಷೆಗೊಡ್ಡಿಕೊಳ್ಳಬೇಕೆ ನಾನು? ಆದರೆ ರಾಮ ಯಾಕೆ ಹೀಗೆ ಪ್ರಶ್ನಿಸುತ್ತಾನೆ ಅಂತ ಅಯೋಧ್ಯೆಯವರಿಗೆ ಸಮಸ್ಯೆ ಆಗಿರಬಹುದು. ಈಗೇನೋ ಉತ್ಸಾಹದಲ್ಲಿ ಮಕ್ಕಳು ಹೇಳಿದ ರಾಮಾಯಣವನ್ನು ಕೇಳಿ ನೀವೆಲ್ಲ ಒಪ್ಪಿಕೊಂಡು ಬಿಟ್ಟಿದ್ದೀರಿ. ಆದರೂ ನನ್ನ ಗಂಡನ ಮಾತು ಹೆಂಡತಿಗೆ ಮಾತ್ರವೇ ಅರ್ಥವಾಗುವುದೊಂದುಂಟು. ಅದು ಅಂದರೆ, ಸೀತಾ, ಈಗ ನೀನು ಅಯೋಧ್ಯೆಗೆ ಬಂದರೂ ಜನ ಅದೇ ಪ್ರಶ್ನೆ ಕೇಳ್ತಾರೆ, ಬರ್ತೀಯಾ ಅಂತ ಕೇಳುವ ಬದಲು ಮಾನಿನಿ ಶಪಥವ ಗೈದರೆ ಸಾಕು ಅಂತ ಹೇಳ್ತಾ ಇದ್ದಾನೆ. ನನ್ನ ಗಂಡನ ಭಾಷೆ ನನಗೆ ಗೊತ್ತುಂಟು. ನಾನು ಬರಬಹುದಿತ್ತು, ಶಪಥವನ್ನೂ ಮಾಡಬಹುದಿತ್ತು. ಬೇಕೆ? ನನ್ನ ಅಮ್ಮನಿಗೆ ಕ್ಷಮೆ ಅಂತ ಹೆಸರು. ಈ ಕ್ಷಮೆಯ ಮೇಲಿನ್ನೇಕೆ ಬದುಕು? ಸಾಕು ಸಾಕು ಅನ್ನಿಸ್ತಾ ಇದೆ. ಆದರೆ ಈ ಕ್ಷಣದಲ್ಲಿಯೂ ಬಂಗಾರ ನನ್ನ ಬದುಕಿನೊಡನೆ ಎಂಥ ಆಟವಾಡ್ತಾ ಇದೆ ಗೊತ್ತೇ? ನೋಡಲ್ಲಿ, ಮೂರ್ತಿಯಾದೆನು ನೋಡಲ್ಲಿ, ಎನ್ನಯ ಮನ ಪೂರ್ತಿಯಾಯಿತು ಭುವಿಯಲ್ಲಿ, ಎನ್ನಯ ಮನ ಪೂರ್ತಿಯಾಯಿತು ಭುವಿಯಲ್ಲಿ. ಕೀರ್ತಿ ಈ ಕ್ಷಣದಲ್ಲಿಯೂ ಕೂಡ ನನ್ನೆದುರು ಮತ್ತೊಬ್ಬ ಸೀತೆಯನ್ನು ನಾನು ನೋಡ್ತಾ ಇದ್ದೇನೆ. ಅಶ್ವಮೇಧವನ್ನು ಪ್ರಾರಂಭಿಸಬೇಕು ಎಂದಾಗ ಸಂಕಲ್ಪಿಸುವಾಗ ಸಪತ್ನಿಕನಾಗಿ ಮಾಡಬೇಕು ಅಂತ ರಾಮನಿಗೆ ಹೇಳಿದರೆ ಮತ್ತೊಬ್ಬ ಹೆಣ್ಣನ್ನು ಹುಡುಕಲಿಲ್ಲವಲ್ಲ ಅವನು? ಸೀತೆಯ ಬಂಗಾರದ ಮೂರ್ತಿಯನ್ನು ಮಾಡಿಕೊಂಡು ಅವಳೇನು ಹಸ್ತ ಮುಟ್ಟಿಯಾಳು, ಇವನೇ ಅವಳನ್ನು ಮುಟ್ಟಿ ಆಚರಿಸಿದನಂತೆ. ಈಗ ಹೇಳಿ, ಅಯೋಧ್ಯೆಯವರು ಹೇಳಿ, ರಾಮ ಸೀತೆಯನ್ನು ಬಿಟ್ಟನೆ ಬಿಡಲಾರ ಎನ್ನುವುದು ನನಗೆ ಗೊತ್ತಿದೆ. ಹಾಗೆ ರಾಮ ಸೀತೆಯನ್ನು ಬಿಡಲಿಲ್ಲ. ಬಂಗಾರದ ಸೀತೆಯಾದಳು, ಸೀತೆ ಬಂಗಾರವಾದಳು ಎಂತಲೂ ಅರ್ಥ ಅಲ್ಲವೇ ಇದಕ್ಕೆ? ಹೀಗಾಗಿ ನಾನಿರಬೇಕಾದಲ್ಲಿ ಬಂಗಾರದ ಸೀತೆ ಕುಳಿತುಕೊಂಡಿದ್ದಾಳೆ. ಬಂದರೆ ಮೂರ್ತಿಯನ್ನು ತೆಗೆದಿರಿಸಬೇಕಾಗುತ್ತದೆ. ಬದುಕಿರುವಾಗಲೇ ಮೂರ್ತಿಯಾಗುವ ಭಾಗ್ಯ ನನಗೆ. ಹಾಗಾಗಿ ಬರುವುದು ಹೇಗೆ? ಹಾಗಿದ್ರೆ ಸಾರ್ಥಕತೆಯಲ್ಲಿ ಇದೋ ದಾಂಪತ್ಯದ ಸಾರ್ಥಕತೆ ಇರುವುದು ಸಂತಾನದಲ್ಲಿ. ಎಂತಹ ಸಂತಾನವನ್ನು ನೀಡಿದ್ದೇನೆ! ನಮ್ಮ ರಾಮನನ್ನೇ ಸೋಲಿಸಬಲ್ಲಂತಹ ಸಂತಾನವನ್ನು ಅಯೋಧ್ಯೆಗೆ ನೀಡಿದ್ದೇನೆ ಎನ್ನುವ ಸಾರ್ಥಕತೆ ನನಗೆ. ಹಾಗಾಗಿ ಆದರ್ಶ ದಾಂಪತ್ಯವನ್ನು ಕಂಡಿದ್ದೇನೆ. ದಾಂಪತ್ಯದ ಆದರ್ಶ ಅಂದ್ರೆ ಏನು? ನನಗೆ ಅವ ಕನ್ನಡಿ, ಅವನಿಗೆ ನಾನು ಕನ್ನಡಿ. ನಾವಿಬ್ಬರು ಪರಸ್ಪರ ತಲೆ ತಗ್ಗಿಸಿಕೊಳ್ಳುವ ವ್ಯವಹಾರವನ್ನು ಮಾಡಲಿಲ್ಲ. ಲೋಕದೆದುರು ನಮ್ಮನ್ನು ಪ್ರಶ್ನಿಸುವ ಹಾಗೆ ನೋಡಿಕೊಳ್ಳಲಿಲ್ಲ. ಯಾವ ದಾಂಪತ್ಯಕ್ಕೆ ನಮ್ಮದು ಕೊರತೆಯಾಯಿತು? ಹತ್ತಿರವಿರಲಿಲ್ಲ ಎನ್ನುವ ಕಾರಣದಿಂದ ದೂರವಿದ್ದಾರೆ ಎನ್ನುವುದಕ್ಕಾಗಿ ದಾಂಪತ್ಯ ಕೆಟ್ಟು ಹೋಯಿತೆ? ಲಕ್ಷ್ಮಣ 14 ವರ್ಷ ನಮ್ಮೊಡನಿದ್ದನಲ್ಲ. ಊರ್ಮಿಳೆಯ ದಾಂಪತ್ಯಕ್ಕೆ ಕೊರತೆಯಾಯಿತೆ? ಹತ್ತಿರವೇ ಇದ್ದನಲ್ಲ ರಾವಣ. ಮಂಡೋದರಿಯ ದಾಂಪತ್ಯಕ್ಕೆ ಅರ್ಥ ಬಂತೆ? ವಾಲಿಯ ದಾಂಪತ್ಯದಲ್ಲಿ ತಾರೆಗೆ ಸಮಾಧಾನವಿತ್ತೆ? ಸುಗ್ರೀವನ ಅಸಹಾಯಕತೆಗಿಂತ ನಮ್ಮ ದಾಂಪತ್ಯ ಕೀಳಾಯಿತೆ? ಕೈಕೇಯಿ, ನಿನ್ನ ಕಾಲಿಗೆ ಬಿದ್ದು ಕೇಳುತ್ತೇನೆ, ನನ್ನ ರಾಮನನ್ನು ವನವಾಸಕ್ಕೆ ಕಳುಹಿಸಬೇಡ ಎಂದ ದಶರಥನ ದಾಂಪತ್ಯಕ್ಕಿಂತ ನಮ್ಮದು ಕಿರಿದಾಯಿತೆ? ಆದರ್ಶ ದಾಂಪತ್ಯವನ್ನು ಕಂಡಿದ್ದೇನೆ, ಬದುಕಿದ್ದೇನೆ. ಹಾಗಾಗಿ ಇನ್ನೇನು ಮಾಡಬೇಕಾದದ್ದಿಲ್ಲ. ಆದರೂ ಸನ್ನಿಧಾನದಿಂದ ಒಂದು ಮಾತು ಬಂದಿದೆ, ಶಪಥ ಮಾಡಬೇಕು ಅಂತ. ಶಪಥವನ್ನು ಕೇಳಿ, ರಾಮನನು ಬಿಟ್ಟನ್
ನಿನಗಿಲ್ಲ. ರಾಮ ರಾಮನನು ಬಿಟ್ಟನ್ಯ ಪ್ರೇಮಿಗಳ ಎಣಿಸಿಲ್ಲ. ರಾಮ ರಾಮೆನುವುದಿ ಶ್ಯಾಮೆಯಂತ ಕರಣ. ರಾಮ ರಾಮ ರಾಮೆನುವುದಿ ಶ್ಯಾಮೆಯಂತ ಕರಣ. ರಾಮ ರಾಮ ಈ ಮಾತು ದಿಟವಿರಲು, ಈ ಮಾತು ದಿಟವಿರಲು ಗೋಮಿನಿಯೇ ಮೈದೋರಿ ಪ್ರೇಮದಿಂ ಕರೆದೊಯ್ವಳ್ ಎನಲು. ರಾಮ 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 ರಾಮನನ್ನು ಬಿಟ್ಟನ್ಯ ಪ್ರೇಮಿಗಳ ನೆನೆಸಿಲ್ಲ. ಎಣಿಸುವುದಕ್ಕೆ ಜಗತ್ತಿನಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ ರೂಪಿನಲ್ಲಿ? ಯಾರಿದ್ದಾರೆ ಸಾಮರ್ಥ್ಯದಲ್ಲಿ? ಯಾರಿದ್ದಾರೆ ವಿವೇಕದಲ್ಲಿ? ಯಾರಿದ್ದಾರೆ ತ್ಯಾಗದಲ್ಲಿ? ಚತುರ್ದಶ ಭುವನದಲ್ಲನಾದಂತಹ ರಾವಣನಲ್ಲವೇ ನನ್ನನ್ನು ಹಿಡಿದುಕೊಂಡು ಬಂದವನು? ರಾಮನೆದುರು ಸತ್ತ. ರಾವಣನನ್ನು ಬಗಲಲ್ಲಿ ಅಮುಕಿ ಹಿಡಿದಂತಹ ವೀರವಾಲಿ ಇಲ್ಲಿಯೇ ಇದ್ದ. ತಮ್ಮನ ಹೆಂಡತಿಯನ್ನು ಇಟ್ಟುಕೊಂಡಿದ್ದ. ಮತ್ಯಾರಿದ್ದಾರೆ? ಇಂದ್ರನು ದೊಡ್ಡವನು ಅಂತ ಹೇಳೋಣವೇ, ಅಹಲ್ಯೋದ್ಧಾರ ಮಾಡಿದವನು ನನ್ನ ಗಂಡ. ಯಾರಿದ್ದಾರೆ ರಾಮನಿಗೆ ಹೋಲಿಸುವುದಕ್ಕೆ? ರಾಮನನ್ನು ಬಿಟ್ಟನ್ಯ ಪ್ರೇಮಿಗಳ ನೆನೆಸಿಲ್ಲ. ಎಣಿಸುವುದಕ್ಕೆ ಸಾಧ್ಯವೂ ಇಲ್ಲ. ಪ್ರೇಮ ಅಂದ್ರೆ ಏನು ಅಂತ ಹೇಳುವುದಕ್ಕೆ ರಾಮನೊಂದು ಆದರ್ಶ. ರಾವಣನ ಕೈಯಲ್ಲಿ ಸಿಕ್ಕ ಹೆಣ್ಣನ್ನು ಕೂಡ ತಿರುಗಿ ತಂದು ಅವಳೊಡನೆ ಬಾಳಬಲ್ಲೆ ಅಂತ ಹೇಳಿ ತೋರಿಸಿದನಲ್ಲ ಜಗತ್ತಿಗೆ. ರಾಮನ ಸೆರೆಯಲ್ಲಿ ಸಿಕ್ಕ ಎಲ್ಲ ಹೆಣ್ಣುಗಳಿಗೆ ಬದುಕಿನ ಭರವಸೆ ಅಲ್ಲವೇ ಅದು? ಅಂತಹ ರಾಮನ ಹೆಂಡತಿ ನಾನು. ಹಾಗಾಗಿ ನಾನು ರಾಮನ ಹೆಂಡತಿ ಹೌದೇ ಆಗಿದ್ದರೆ, ರಾಮನನ್ನು ಬಿಟ್ಟು ಬೇರೇನನ್ನು ನಾನು ಕೇಳಲಿಲ್ಲ ಅಂತಾಗಿದ್ರೆ, ದಶರಥನ ಸೊಸೆಯಾಗಿ ನಾನು ಅವರ ಪ್ರೀತಿಯನ್ನು ಅನುಭವಿಸಿದ್ದು ಹೌದಾದರೆ, ರಾಜರ್ಷಿಯಾದ ಜನಕನ ಮಗಳು ನಾನು ಅಂತಾದರೆ, ಅವನ ಆದರ್ಶವನ್ನು ನಾನು ಮೈಗೂಡಿಸಿಕೊಂಡಿದ್ದೇನೆ ಅಂತಾದರೆ ಅಷ್ಟ್ಯಾಕೆ? ರಾಮಾಯಣವನ್ನು ಹೇಳಿದ ಕವಿ ಸೀತಾಯಾಹ ಕಥಾ, ಇದು ಸೀತೆಯ ಕಥೆ ಅಂತ ಹೇಳಿದರಲ್ಲ. ಆ ಭಾಗ್ಯ ನನಗೆ ದಕ್ಕಬಹುದಾದರೆ ಈ ರಾಮಾಯಣದ ಸೀತೆಯೇ ನಾನು ಹೌದು ಅಂತಾದರೆ, ಸ್ವರ್ಣ ಜಿಂಕೆಗೆ ಮನಸೋತವಳು ನಾನು ಹೌದು ಅಂತಾದರೆ, ಸ್ವರ್ಣ ಲಂಕೆಯನ್ನು ತಿರಸ್ಕರಿಸಿದವಳು ನಾನು ಹೌದು ಅಂತಾದರೆ, ರಾಮನ ಹೆಂಡತಿ ಸೀತೆ ಅಂತಾದರೆ, ಈ ನನ್ನ ತಾಯಿ ತನ್ನ ಮಡಿಲಲ್ಲಿ ನನ್ನನ್ನು ಮಲಗಿಸಿಕೊಂಡಾಳು. ಅಯೋಧ್ಯೆಯವರಿಗೊಂದು ಮಾತು ಹೇಳಬೇಕು. ನೀವು ಅಪವಾದ ಹೇರಿದಿರಿ ಅಂತ ನಿಮ್ಮನ್ನು ಆಕ್ಷೇಪಿಸುವುದಕ್ಕೆ ನನಗೆ ಅಧಿಕಾರ ಇಲ್ಲ. ಯಾಕೆ? ಆ ತಾಯಿ ಕೊಟ್ಟ ಬಂಗಾರವನ್ನು ಸೀರೆಯ ಸೆರಗಿನಲ್ಲಿ ಹರಿದು ಗಂಟು ಕಟ್ಟಿ ಋಷಮುಖದ ಮೇಲೆ ಒಗೆದಿದ್ದೆ. ಸುಗ್ರೀವನ ಸಖ್ಯವಾದಾಗ ಆಭರಣಗಳನ್ನು ತೋರಿಸಿದಾಗ ಲಕ್ಷ್ಮಣ, ನನ್ನ ಸೀತೆಯ ಕೊರಳ ಹಾರ ಇದು, ಕೈಗಡಗ ಇದು ಅಂತ ತೋರಿಸಿದನಂತೆ. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲಂ ನೂಪುರಂ ತ್ಯಭಿಜಾನಾಮಿ ನಿತ್ಯಂ ಪದಾಭಿವಂದನಾತ್. ದಿನವೂ ಕಾಲಿಗೆ ನಮಸ್ಕರಿಸುವಾಗ ಅತ್ತಿಗೆಯ ನೂಪುರವನ್ನು ನೋಡಿದ್ದೇನೆ, ಇದೊಂದೇ ನನಗೆ ಗೊತ್ತು ಅಂತ ಹೇಳಿದನಂತೆ. ಆ ಲಕ್ಷ್ಮಣನನ್ನು ಬಾಲಕ ನಿನ್ನ ಭಾವವೇನಯ್ಯ, ರಾಮ ನಳಿದ ಮೇಲೆ ಅನುಭವಿಸಬೇಕೆಂಬಾಸೆಯೇ ಅಂತ ನಾನು ಆಕ್ಷೇಪಿಸಿದ್ದೇನಲ್ಲ. ನಿಮ್ಮನ್ನು ಆಕ್ಷೇಪಿಸುವುದಕ್ಕೆ ನನಗೆ ಅಧಿಕಾರ ಇಲ್ಲ, ಹಾಗಾಗಿ ಆಕ್ಷೇಪಿಸುವುದಿಲ್ಲ. ಅದರೊಂದು ಮಾತು, ಸೀತೆಗೆ ಕಷ್ಟವಾಯಿತು ಅಂತ ನೀವೆಲ್ಲ ಹೇಳಿದಿರಂತೆ. ನನ್ನ ಕಷ್ಟಕ್ಕಿಂತ ರಾಮನ ಕಷ್ಟ ದೊಡ್ಡದಿತ್ತು. ನನ್ನ ಮಕ್ಕಳ ವನವಾಸ ಮುಗಿದಿದೆ, ಮತ್ತೆ ಕಳಿಸುವ ಆಲೋಚನೆ ಮಾಡಬೇಡಿ. ಮಕ್ಕಳೇ, ನಿಮಗೆ ತಂದೆ ಸಿಕ್ಕಿದ್ದಾನೆ, ತಾಯಿ ಕಳೆದು ಹೋಗ್ತಾ ಇದ್ದಾಳೆ. ತಾಯಿ ಇದ್ದಾಗ ತಂದೆಯನ್ನು ನೋಡಿರಲಿಲ್ಲ ನೀವು, ನಿಮ್ಮ ಭಾಗ್ಯಕ್ಕೆ ಅಷ್ಟೇ. ಇನ್ನು ಅಯೋಧ್ಯೆಯೇ ನಿಮ್ಮ ತಾಯಿ. ಅಯೋಧ್ಯೆಗೆ ಜಯವಾಗಲಿ, ರಾಮನಿಗೆ ಜಯವಾಗಲಿ.
ಎಲ್ಲರಿಗೆ ಒಳಿತಾಗಲಿ, ಮಂಗಲವಾಗಲಿ. ಇದೋ ಇದೋ ಸ್ವರ್ಣಗರ್ಭೆ ಸ್ವರ್ಣ ಸಿಂಹಾಸನವನ್ನು ಹೊತ್ತು ತಂದಿದ್ದಾಳೆ ಮಡಿಲಲ್ಲಿ ಮಲಗಿಸಿಕೊಳ್ಳುವುದಕ್ಕೆ. ನಾನಿನ್ನು ಬರ್ತೇನೆ. ಅಯೋಧ್ಯೆಗೆ ಜಯವಾಗಲಿ. ರಾಮ ರಾಮ ರಾಮ. ಶಬ್ದದಿಂಬಿರುವುದು ಸಭಾಸ್ಥಾನ, ಭೂಮಿ ದೇವಿಯ ಬಂದು ಮಂಗಳ ಕೃತಿ ದೋರಿ, ಕಾಮಿನಿಯ ಕೈ ಪಿಡಿದು ಕರದಯ್ಯ ಕಾಣುತ್ತಲ ಮಹಿಮಮಯ ಹರಿದನು. ಕರದೊಳು ಪರಶುಪಾಶಾಂಕುಶಧಾರಗೆ ಹರುಷದಿ ಭಕುತರೆ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ 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 ಎತ್ತಿದೆ. ಗಜಮುಖದವಗೆ ಗಣಪಗೆ ಅವಕಾಶಕ್ಕಾಗಿ ನಾವು ಕೃತಜ್ಞರು. ನಾಳೆಯೂ ನಾಡಿದ್ದು ಹೀಗೆಯೇ ಬಂದು ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ.